Hello students, let us continue our discussion on mechanical properties of fluids. Okay na? So ಈಗ ಲಾಸ್ಟ್ ಕ್ಲಾಸಲ್ಲಿ ಪ್ರೆಷರ್ ಏನು ಅಂತ ಗೊತ್ತಾಯ್ತು ನಿಮಗೆ. ಸೊ ಈಗ ನಾವೇನು ಅರ್ಥ ಮಾಡ್ಕೊಳ್ಳೋಣ, ಪ್ರೆಷರ್ ಅನ್ನೋದು ಸ್ಕೇಲರ್ ಕ್ವಾಂಟಿಟಿನ ಅಥವಾ ವೆಕ್ಟರ್ ಕ್ವಾಂಟಿಟಿನ ಅಂತ ಅರ್ಥ ಮಾಡ್ಕೊಳ್ಳೋಕೆ ನೋಡೋಣ. ಓಕೆನಾ? ಸೊ ಅದಕ್ಕೂ ಮುಂಚೆ ಸ್ಕೇಲರ್ ಕ್ವಾಂಟಿಟಿ ಅಂದ್ರೇನು, ವೆಕ್ಟರ್ ಕ್ವಾಂಟಿಟಿ ಅಂದ್ರೇನು ಅಂತ ಗೊತ್ತಾಗಬೇಕು. ಸೊ ಸ್ಕೇಲರ್ ಕ್ವಾಂಟಿಟಿ ಅಂದ್ರೇನು? ಸೊ ನಿಮ್ಮ ಬ್ರಿಡ್ಜ್ ಕೋರ್ಸಲ್ಲಿ ಕಲ್ತಿದ್ದೀರಾ ಇದನ್ನ ನೀವು, ಹಂಗೆ ಹೈಸ್ಕೂಲ್ ಕ್ಲಾಸಸ್ಸಲ್ಲೂ ಕಲ್ತಿದ್ದೀರಾ. ಸ್ಕೇಲರ್ ಕ್ವಾಂಟಿಟೀಸ್ ಆರ್ ದ ಕ್ವಾಂಟಿಟೀಸ್ ವಿಚ್ ಹ್ಯಾವ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಬರೀ ವ್ಯಾಲ್ಯೂ ಇರುವಂಥ ಕ್ವಾಂಟಿಟೀಸ್ನ ಸ್ಕೇಲರ್ ಕ್ವಾಂಟಿಟೀಸ್ ಅಂತ ಕರಿತೀರಾ. ಓಕೆನಾ? ದೇ ಹ್ಯಾವ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಯಾವ ಕ್ವಾಂಟಿಟಿಗಳಿಗೆ ಬೆಲೆ ಮಾತ್ರ ಇರುತ್ತೆ ಅಂಥ ಕ್ವಾಂಟಿಟಿಗಳು ಸ್ಕೇಲರ್ ಕ್ವಾಂಟಿಟೀಸ್. ಓಕೆನಾ? ಸೊ ಇದಕ್ಕೆ ಎಕ್ಸಾಂಪಲ್ ನೋಡಿ, ಮಾಸ್, ಭಾರ. ಈಗ ಒಂದು ವಸ್ತುದ ಭಾರ, ಅದಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ. ಸೊ ಇದರ ಭಾರ 200 ಗ್ರಾಮ್ ಇದೆ ಅನ್ಕೊಳ್ಳಿ. ಸೊ ಅದಕ್ಕೆ ಬೆಲೆ ಮಾತ್ರ ಇದೆ, ಯಾವುದೇ ರೀತಿಯ ದಿಕ್ಕು ಇಲ್ಲ. ಓಕೆ ಅಲ್ವಾ? ಮಾಸ್ ಸ್ಕೇಲರ್ ಕ್ವಾಂಟಿಟಿ. ಇನ್ನೊಂದು ಕ್ವಾಂಟಿಟಿ ಟೆಂಪರೇಚರ್ ನೋಡಿ. ಸೊ ದ ಟೆಂಪರೇಚರ್ ಆಫ್ ದಿಸ್ ರೂಮ್ ಈಸ್ 30 ಡಿಗ್ರಿ ಸೆಲ್ಸಿಯಸ್ ಅಂತ ಕರಿತೀನಿ. ಸೊ 30 ಡಿಗ್ರಿ ಸೆಲ್ಸಿಯಸ್ ಈ ರೂಮಿನ ಟೆಂಪರೇಚರ್. ಅದಕ್ಕೆ ಬೆಲೆ ಮಾತ್ರ ಇದೆ, ದಿಕ್ಕು ಇಲ್ಲ, ಡೈರೆಕ್ಷನ್ ಇಲ್ಲ, ಓನ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ. ಅಂಥ ಕ್ವಾಂಟಿಟಿಗಳನ್ನ ಏನಂತ ಕರಿತೀವಿ? ಸ್ಕೇಲರ್ ಕ್ವಾಂಟಿಟೀಸ್. ಮೀನ್ಸ್ ದ ಕ್ವಾಂಟಿಟೀಸ್ ವಿಚ್ ಹ್ಯಾವ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಓಕೆನಾ? ಬರೀ ಮ್ಯಾಗ್ನಿಟ್ಯೂಡ್ ಇದೆ ಅಷ್ಟೇ. ಡಿಸ್ಟೆನ್ಸ್ ನೋಡಿ, ಇನ್ನೊಂದು ಎಕ್ಸಾಂಪಲ್. ಐ ವಾಕ್ 2 ಕಿಲೋಮೀಟರ್ಸ್. ನಾನು 2 ಕಿಲೋಮೀಟರ್ ನಡೆದೆ. ಸೊ ನೋಡಿ, ಅದು ಬೆಲೆ ಮಾತ್ರ ಅದು. ಓಕೆನಾ? ಅದಕ್ಕೆ ಯಾವುದೇ ರೀತಿಯ ದಿಕ್ಕಿಲ್ಲ. ಎಲ್ಲರೂ ನೀನು ಹೆಂಗಾರು 2 ಕಿಲೋಮೀಟರ್ ನಡಿ ನೀನು ಅಷ್ಟೇ. ಅರ್ಥ ಆಯ್ತಲ್ಲ? ಮಾಸ್, ಟೆಂಪ್ರೇಚರ್, ಡಿಸ್ಟೆನ್ಸ್ ಇವುಗಳಿಗೆ ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ. ಮ್ಯಾಗ್ನಿಟ್ಯೂಡ್ ಅಂದರೆ ಬೆಲೆ, ವ್ಯಾಲ್ಯೂ. ಓಕೆನಾ? ಸೊ ಆದ್ದರಿಂದ ಅವನ್ನ ಏನಂತ ಕರಿತೀರಾ? ಸ್ಕೇಲರ್ ಕ್ವಾಂಟಿಟೀಸ್ ಅಂತ ಕರಿತೀರಾ. ಹಂಗಾರೆ ವೆಕ್ಟರ್ ಕ್ವಾಂಟಿಟೀಸ್ ಅಂದ್ರೆ ಏನಪ್ಪ? ಹಂಗಾರೆ ಸೊ ವೆಕ್ಟರ್ ಕ್ವಾಂಟಿಟಿ ಅಂದರೆ ದ ಕ್ವಾಂಟಿಟೀಸ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಸೊ ಯಾವ ಕ್ವಾಂಟಿಟಿಗಳಿಗೆ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಎರಡೂ ಇರುತ್ತೋ, ಅಂದರೆ ಬೆಲೆನೂ ಇರುತ್ತೆ, ದಿಕ್ಕು ಇರುತ್ತೆ. ದಿಕ್ಕು ಅಂದರೆ ಡೈರೆಕ್ಷನ್. ಅಂಥ ಕ್ವಾಂಟಿಟಿಗಳನ್ನ ನೀವೇನಂತ ಕರಿತೀರಾ? ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀರಾ, ಅಥವಾ ವೆಕ್ಟರ್ಸ್ ಅಂತ ಕರಿತೀರಾ. ಓಕೆನಾ? ಸೊ ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ ನೋಡಿ, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ನೋಡಿ. ಸೊ ಐ ವಾಕ್ಡ್ 5 ಕಿಲೋಮೀಟರ್ಸ್ ಟುವರ್ಡ್ಸ್ ವೆಸ್ಟ್. ಸೊ ಇದು ನಾರ್ತ್, ಸೌತ್, ವೆಸ್ಟ್, ಈಸ್ಟ್. ನೋಡಿ, ನಾನು 5 ಕಿಲೋಮೀಟರ್ ನಡೆದೆ. ಯಾವ ದಿಕ್ಕಲ್ಲಿ? ವೆಸ್ಟ್ ದಿಕ್ಕಲ್ಲಿ. ಸೊ ಡಿಸ್ಪ್ಲೇಸ್ಮೆಂಟ್ ನೋಡಿ, 5 ಕಿಲೋಮೀಟರ್ ವ್ಯಾಲ್ಯೂ ಇದೆ. ಯಾವ ಕಡೆ ಹೋಯ್ತು? ಯಾವ ಕಡೆ ನಡೆದೆ ನಾನು 5 ಕಿಲೋಮೀಟರ್? ಟುವರ್ಡ್ಸ್ ವೆಸ್ಟ್. ವೆಸ್ಟ್ ಕಡೆ 5 ಕಿಲೋಮೀಟರ್ ಹೋದೆ. ಸೊ ನೋಡಿ, ವ್ಯಾಲ್ಯೂ, ಮ್ಯಾಗ್ನಿಟ್ಯೂಡು ಇದೆ, ದಿಕ್ಕು, ಡೈರೆಕ್ಷನ್ ಕೂಡ ಇದೆ. ಅಂಥ ಕ್ವಾಂಟಿಟಿಗಳನ್ನ ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಡಿಸ್ಪ್ಲೇಸ್ಮೆಂಟ್. ವೆಲಾಸಿಟಿ ನೋಡಿ, ವೆಲಾಸಿಟಿ. ಎ ಕಾರ್ ಇಸ್ ಮೂವಿಂಗ್ ವಿತ್ ಎ ವೆಲಾಸಿಟಿ ಆಫ್ 30 km/h ಟುವರ್ಡ್ಸ್ ಈಸ್ಟ್. ಸೊ ಒಂದು ಕಾರು 30 km/h ವೆಲಾಸಿಟಿಯಿಂದ ಯಾವ ಕಡೆ ಹೋಗ್ತಾ ಇದೆ? ಈಸ್ಟ್ ಕಡೆ ಹೋಗ್ತಾ ಇದೆ. ನೋಡಿ, ಇದು ವೆಲಾಸಿಟಿ ನೋಡಿ. 30 km/h ವ್ಯಾಲ್ಯೂ ಇದೆ. ಯಾವ ಕಡೆ ಹೋಗ್ತಾ ಇದೆ? ದಿಕ್ಕು, ಡೈರೆಕ್ಷನ್ ಈಸ್ಟ್ ಕಡೆ. ಸೊ ಇಂಥ ಕ್ವಾಂಟಿಟಿಗಳನ್ನ ವೆಕ್ಟರ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್, ಫೋರ್ಸ್ ನೋಡಿ, ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್. ಫೋರ್ಸ್, ಬಲ. ಐ ಅಪ್ಲೈಡ್ ಎ ಫೋರ್ಸ್ ಆನ್ ಎ ಬಾಡಿ. ನಾನು ಒಂದು ಬಾಡಿ ಮೇಲೆ ಫೋರ್ಸ್ ಹಾಕಿದೆ. ಒಂದು ಬಾಡಿ ಇತ್ತು ನನ್ನ ಹತ್ರ, ಆ ಬಾಡಿ ಮೇಲೆ ಫೋರ್ಸ್ ಹಾಕಿದೆ. ಎಷ್ಟು? 5 ನ್ಯೂಟನ್. ಸೊ ನ್ಯೂಟನ್ SI ಯೂನಿಟ್ ಆಫ್ ಫೋರ್ಸ್ ಅಪ್ಪ. 5 ನ್ಯೂಟನ್ ಆಫ್ ಫೋರ್ಸ್ ಹಾಕಿದ್ದೀನಿ ನಾನು ಒಂದು ಬಾಡಿ ಮೇಲೆ. ಯಾವ ಕಡೆ ಹಾಕಿದ್ದೀನಿ ನೋಡಿ? ಈಸ್ಟ್ ಕಡೆ ಹಾಕಿದ್ದೀನಿ. ಈಸ್ಟ್ ದಿಕ್ಕಲ್ಲಿ, ಅಲ್ಲೇ ಡೈರೆಕ್ಷನ್ ಇದೆ ನೋಡಿ, ಈಸ್ಟ್ ಕಡೆ. ಸೊ ನೋಡಿ, ಬೆಲೆ, ಫೋರ್ಸ್, ಬಲ. ಫೋರ್ಸ್ ಕೂಡ ವೆಕ್ಟರ್ ಕ್ವಾಂಟಿಟಿ, ಅದಕ್ಕೂ ಕೂಡ ಮ್ಯಾಗ್ನಿಟ್ಯೂಡ್ ಇದೆ, ಡೈರೆಕ್ಷನ್ ಕೂಡ ಇದೆ. ಈಗ ನಾವೇನು ಅರ್ಥ ಮಾಡ್ಕೋಬೇಕು? ಪ್ರೆಷರ್ ವೆಕ್ಟರ್ ಕ್ವಾಂಟಿಟಿನ ಸ್ಕೇಲರ್ ಕ್ವಾಂಟಿಟಿನ ಅಂತ. ಓಕೆ. ಸೊ ಫಸ್ಟ್ ಪ್ರೆಷರ್ ಅಂದ್ರೆ ಏನು? ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ನ ಕ್ವಿಕ್ ರೀಕಾಲ್ ಮಾಡ್ಬಿಡೋಣ. ಸೊ ನಿಮ್ಮ ಹತ್ರ ಒಂದು ಏರಿಯಾ ಇತ್ತು ಅಂದ್ಕೊಳ್ಳಿ. ಸೊ
ಸೊ ಏರಿಯಾನ ವ್ಯಾಲ್ಯೂ ಎ ಇರಲಿ. ಸೊ ಏರಿಯಾ ಯು ಹ್ಯಾವ್ ಅನ್ ಏರಿಯಾ ಎ, ಓಕೆನಾ. ಸೊ ವಾಟ್ ಇಸ್ ಪ್ರೆಷರ್ ಅಂದರೆ, ಈಗ ನೋಡಿ ಸಪೋಸ್ ನಾನು ಏರಿಯಾ ಮೇಲೆ ನಾರ್ಮಲ್ ದಿಕ್ಕಲ್ಲಿ ಫೋರ್ಸ್ ಹಾಕಿದೆ ಅಂದ್ಕೊಳ್ಳಿ, ಎಫ್, ಆ ಏರಿಯಾಗೆ ಪರ್ಪೆಂಡಿಕ್ಯುಲರ್ ಆಗಿ ಆ ಏರಿಯಾ ಮೇಲೆ ನಾರ್ಮಲ್ ಆಗಿ ಫೋರ್ಸ್ ಹಾಕಿದೆ. ಸೊ ಹಂಗಾರೆ ಪ್ರೆಷರ್ ಏನಂತ ಬರೀತೀರಾ, ಎಫ್ ಬೈ ಎ ಇಲ್ಲಿ, ಓಕೆನಾ. ಸಪೋಸ್ ಈಗ ನಿಮ್ಮ ಏರಿಯಾ ಮೇಲೆ ನಾರ್ಮಲ್ ಕಡೆ ಫೋರ್ಸ್ ಹಾಕಿಲ್ಲ ಅಂದ್ಕೊಳ್ಳಿ, ನೀವು ಇನ್ಯಾವುದೋ ಬೇರೆ ದಿಕ್ಕಲ್ಲಿ ಫೋರ್ಸ್ ಹಾಕಿದ್ದೀರಾ. ಇದು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ, ಇರಲಿ ಅಂದ್ರೆ ಮತ್ತೆ ರೀಕಾಲ್. ಸೊ ಈಗ ನೀವು ನಿಮ್ಮ ಏರಿಯಾ ಮೇಲೆ ನಾರ್ಮಲ್ ದಿಕ್ಕಲ್ಲಿ ಫೋರ್ಸ್ ಹಾಕಿಲ್ಲ, ಹಿಂಗೆ ಹಾಕಿದ್ದೀರಾ ಫೋರ್ಸು. ಈಗೇನಪ್ಪ ಪ್ರೆಷರ್ ಹಂಗಾರೆ, ಈಗ ಪ್ರೆಷರ್ನ ಎಫ್ ಬೈ ಎ ಅಂತ ಬರಿಬೋದಾ? ನೀವು ಹಾಕಿರೋ ಫೋರ್ಸ್ ಹಿಂಗೆ, ಈಗ ಎಫ್ ಬೈ ಎ ಅಂತ ಬರೆಯೋಕೆ ಆಗಲ್ಲ. ಯು ಕಾಂಟ್ ರೈಟ್ ದ ಪ್ರೆಷರ್ ಎಫ್ ಬೈ ಎ. ಈಗೇನು ಮಾಡಬೇಕು ಅಂದರೆ, ಈ ಫೋರ್ಸ್ದು ನಾರ್ಮಲ್ ಟು ದ ಏರಿಯಾ ಒಂದು ಕಾಂಪೋನೆಂಟ್ ಅಂತ ಇರುತ್ತೆ ನೋಡಿ. ಈ ಫೋರ್ಸ್ದು ಏರಿಯಾಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಕಾಂಪೋನೆಂಟ್ ಅಂತ ಇರುತ್ತೆ ನೋಡಿ. ಸೊ ಈ ಎಫ್ ಅನ್ನೋ ಫೋರ್ಸ್ದು ಕಾಂಪೋನೆಂಟ್ ಅದು ಯಾವ ಕಡೆ, ಏರಿಯಾಗೆ ಪರ್ಪೆಂಡಿಕ್ಯುಲರ್ ಆಗಿ. ಅದನ್ನ ನಾನು ಏನಂತ ಕರಿತೀನಿ, ಎಫ್ ಕಾಂಪೋನೆಂಟ್ ಅಂತ ಕರಿತೀನಿ, ಓಕೆನಾ. ಇದನ್ನ ನೀವು ವೆಕ್ಟರ್ಸಲ್ಲಿ ಡೀಟೇಲಾಗಿ ಓದ್ತೀರ ಇನ್ ದ ಚಾಪ್ಟರ್ 3 ಮೆಕ್ಯಾನಿಕಲ್ ಮೋಷನ್ ಇನ್ ಎ ಪ್ಲೇನಲ್ಲಿ. ಸೊ ಮೋಷನ್ ಇನ್ ಎ ಪ್ಲೇನ್ ಅನ್ನೋದು ಚಾಪ್ಟರ್ 4, ಓಕೆ, ಅಲ್ಲಿ ಡೀಟೇಲಾಗಿ ಓದ್ತೀರ. ಸೊ ನಿಮ್ಮ ಏರಿಯಾ ಮೇಲೆ ನಾರ್ಮಲ್ ಆಗಿ ಫೋರ್ಸ್ ಹಾಕದೆ ಹೋದರೆ ಈಗ ಪ್ರೆಷರ್ಗೆ ಎಫ್ ಬೈ ಎ ಮಾಡಬಾರ್ದು. ಆ ಏರಿಯಾಗೆ ನಾರ್ಮಲ್ ದಿಕ್ಕಲ್ಲಿ ಈ ಫೋರ್ಸ್ದು ಒಂದು ಕಾಂಪೋನೆಂಟ್ ಇರುತ್ತೆ, ಅದನ್ನ ಎಫ್ ಕಾಂಪೋನೆಂಟ್ ಅಂತ ಕರಿತೀರಾ. ಹಂಗಾರೆ ಪ್ರೆಷರ್ ಏನು ಅಂದರೆ ಎಫ್ ಕಾಂಪೋನೆಂಟ್ ಬೈ ಏರಿಯಾ. ಓಕೆ, ಎರಡು ಕಡೆ ಪ್ರೆಷರ್ ಅರ್ಥ ಆಯಿತು. ಈಗ ನೀವು ನನಗೆ ಏನು ಹೇಳ್ತೀರಾ ಅಂದರೆ, ಏರಿಯಾ ಸ್ಕೇಲರ್ ಕ್ವಾಂಟಿಟಿ ಅಪ್ಪ, ಏರಿಯಾ ಸ್ಕೇಲರ್ ಕ್ವಾಂಟಿಟಿ, ಫೋರ್ಸ್ನ ವೆಕ್ಟರ್ ಕ್ವಾಂಟಿಟಿ ಅಂತ ಈಗ ತಾನೇ ಹೇಳಿದೆ. ಸೊ ಈಗ ನೀವೇನಂತ ಹೇಳ್ತೀರಾ ನನಗೆ, ಸೊ ಫೋರ್ಸ್ ವೆಕ್ಟರ್ ಡಿವೈಡೆಡ್ ಬೈ ಏರಿಯಾ ಸ್ಕೇಲರ್. ಸೊ ಇದು ಹೆಂಗೆ ಆಯಿತು ಅಂದರೆ, ಒಂದು ವೆಕ್ಟರ್ಗೆ ಸ್ಕೇಲರ್ ಇಂಟು ಮಾಡ್ದಂಗೆ ಆಯಿತು. ಇಟ್ಸ್ ಕಾಲ್ಡ್ ಅಸ್, ಓಕೆ, ಡಿವೈಡ್ ಮಾಡಿದ್ರೆ, ಓಕೆ. ಸೊ ಫೋರ್ಸ್ ವೆಕ್ಟರ್ ಆಗಿರೋದ್ರಿಂದ ವೆಕ್ಟರ್ ಡಿವೈಡೆಡ್ ಬೈ ಸ್ಕೇಲರ್ ಮಾಡಿದ್ರೆ ನಿಮ್ಮ ಆನ್ಸರ್ ವೆಕ್ಟರ್ ಅಂತ ನೀವು ಅನ್ಕೋತೀರ. ವೆಕ್ಟರ್ಗೆ ಏನೇ ಇಂಟು ಮಾಡಿ ಅಥವಾ ಡಿವೈಡ್ ಮಾಡಿ ನಿಮ್ಗೆ ವೆಕ್ಟರ್ ಬರೋದು. ಸೊ ಆದ್ರಿಂದ ಫೋರ್ಸ್ ವೆಕ್ಟರ್ ಆಗಿರೋದ್ರಿಂದ ಪ್ರೆಷರ್ ಏನು ವೆಕ್ಟರ್ ಅಂತ ನೀವು ಅನ್ಕೊಂಡ್ಬಿಡ್ತೀರ. ಬಟ್ ಪ್ರೆಷರ್ ಅನ್ನೋದು ವೆಕ್ಟರ್ ಅಲ್ಲ, ಪ್ರೆಷರ್ ಇಸ್ ಸ್ಕೇಲರ್ ಕ್ವಾಂಟಿಟಿ. ಯಾಕೆ ಹಂಗಾರೆ ಸ್ಕೇಲರ್ ಕ್ವಾಂಟಿಟಿ? ಸೊ ನಾವು ಫೋರ್ಸ್ ಇಲ್ಲಿ ನೋಟ್ ಮಾಡ್ಕೊತಿದ್ದೀವಲ್ಲ, ಸೊ ಆಗ ನಾವು ಫೋರ್ಸ್ದು ವ್ಯಾಲ್ಯೂ ಮಾತ್ರ ನೋಟ್ ಮಾಡ್ಕೋತಾ ಇರೋದು. ನಮ್ಮ ಏರಿಯಾ ಮೇಲೆ ನಾರ್ಮಲ್ ದಿಕ್ಕಲ್ಲಿ ಬಿದ್ದಂತಹ ಫೋರ್ಸ್ದು ಬೆಲೆ ಮಾತ್ರ ನೋಟ್ ಮಾಡ್ಕೋತಾ ಇರೋದು. ದಟ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಮಾಡ್ತೀವಿ. ಇದು ಬರೀ ಬೆಲೆ ಅಷ್ಟೇ, ಇದು ಆ ದಿಕ್ಕನ್ನ ನೀವು ಕನ್ಸಿಡರ್ ಮಾಡಿರಲ್ಲ. ಅಂತೂ ನಮ್ಮ ಏರಿಯಾ ಮೇಲೆ ನಾರ್ಮಲ್ ದಿಕ್ಕಲ್ಲಿ ಏನು ಫೋರ್ಸ್ ಬಿತ್ತು, ದಿಕ್ಕು ಕನ್ಸಿಡರ್ ಮಾಡ್ತಿಲ್ಲ. ಆ ನಾರ್ಮಲ್ ದಿಕ್ಕಲ್ಲಿ ಬಿದ್ದಂಥ ಫೋರ್ಸ್ ಬೆಲೆ ಮಾತ್ರ ಕನ್ಸಿಡರ್ ಮಾಡ್ತಾ ಇರೋದು, ಬೈ ಏರಿಯಾ ಮಾಡ್ತಿದ್ದೀರ. ಸೊ ಆಗ ನಿಮ್ಗೆ ಪ್ರೆಷರ್ ಸಿಕ್ತು. ಸೊ ಇದು ಬರೀ ವ್ಯಾಲ್ಯೂ ಅಷ್ಟೇ ನೀವು ತಗೊಂಡಿರೋದು ಪ್ರೆಷರ್ ಕಂಡುಹಿಡಿಯೋಕ್ಕೋಸ್ಕರ. ಸೊ ಈ ವ್ಯಾಲ್ಯೂ ಅಷ್ಟೇ ತಗೊಂಡಿರೋದ್ರಿಂದ ಪ್ರೆಷರ್ ಅನ್ನೋದು ಸ್ಕೇಲರ್ ಕ್ವಾಂಟಿಟಿ ಆಗುತ್ತೆ. ಇಲ್ಲೂ ಅಷ್ಟೇ ಅದೇ ಮಾಡಿದ್ದು. ಏರಿಯಾ ಮೇಲೆ ಈ ಥರ ಫೋರ್ಸ್ ಬಿದ್ದಿತ್ತು, ಆ ಫೋರ್ಸ್ದು ನಾರ್ಮಲ್ ಕಡೆ ಕಾಂಪೋನೆಂಟ್ ಇರುತ್ತೆ, ಆ ಕಾಂಪೋನೆಂಟ್ ಬೆಲೆ ಮಾತ್ರ ತಗೊಂಡಿರೋದು ನೀವು. ದಟ್ ವ್ಯಾಲ್ಯೂ ಬೈ ಏರಿಯಾ ಮಾಡ್ತೀರಾ. ಸೊ ಸ್ಕೇಲರ್ ಬೈ ಸ್ಕೇಲರ್, ಅಗೇನ್ ಆನ್ಸರ್ ಇಸ್ ಸ್ಕೇಲರ್. ಇಲ್ಲೂ ಕೂಡ ಸ್ಕೇಲರ್ ಬೈ ಸ್ಕೇಲರ್, ಯುವರ್ ಆನ್ಸರ್ ಇಸ್ ಸ್ಕೇಲರ್, ಓಕೆನಾ. ಸೊ ಪ್ರೆಷರ್ ಅನ್ನೋದು ಸ್ಕೇಲರ್ ಕ್ವಾಂಟಿಟಿ ಅಪ್ಪ, ವೆಕ್ಟರ್ ಅಲ್ಲ. ನೀವು ಫೋರ್ಸ್ ವೆಕ್ಟರ್ ಆಗಿರೋದ್ರಿಂದ ಪ್ರೆಷರ್ ಕೂಡ ವೆಕ್ಟರ್ ಅಂತ ಅನ್ಕೋಬೇಡಿ, ಓಕೆನಾ. ಸೊ ಈಗ SI ಯೂನಿಟ್ ಆಫ್ ಪ್ರೆಷರ್ ಮಾಡೋಣ. ಈಗ ಪ್ರೆಷರ್ದು SI ಯೂನಿಟ್ ಏನು ನೋಡಿ. ಸೊ ಪ್ರೆಷರ್ ಅಂದ್ರೆ ಏನಪ್ಪ, ಫೋರ್ಸಿನ ವ್ಯಾಲ್ಯೂ ಡಿವೈಡೆಡ್ ಬೈ ಏರಿಯಾ. ಫೋರ್ಸ್ SI ಯೂನಿಟ್ ನ್ಯೂಟನ್, ಏರಿಯಾ SI ಯೂನಿಟ್ ಮೀಟರ್ ಸ್ಕ್ವೇರ್. ಸೊ ಪ್ರೆಷರ್ದು SI ಯೂನಿಟ್ ಏನಾಯ್ತು, ನ್ಯೂಟನ್ ಮೀಟರ್ ಪರ್ -2. ಅಥವಾ ಇನ್ನೊಂದು ಹೆಸರಿದೆ ಇದಕ್ಕೆ, ಸೈಂಟಿಸ್ಟ್ ನೇಮ್ ಪ್ಯಾಸ್ಕಲ್ ಅಂತ, ಓಕೆನಾ. ಸಿಂಬಾಲಿಕಲಿ ಬರೆಯೋದಾದ್ರೆ ಕ್ಯಾಪಿಟಲ್ P ಸ್ಮಾಲ್ ಎ, ಓಕೆನಾ. ಯಾವುದೇ ಒಂದು ಯೂನಿಟ್ ಸೈಂಟಿಸ್ಟ್ ನೇಮ್ ಆಗಿದ್ರೆ ಆ ಸಿಂಬಲಿನ ಮೊದಲನೇ ಲೆಟರ್ ಕ್ಯಾಪಿಟಲ್ ಆಗಿರಬೇಕು. ಸೊ ಪಾಸ್ಕಲ್ ಸೈಂಟಿಸ್ಟ್ ನೇಮ್, ಅದರಿಂದ P ಕ್ಯಾಪಿಟಲ್ ಇದೆ, ಕ್ಯಾಪಿಟಲ್ P ಸ್ಮಾಲ್ ಎ. ದೀಸ್ ಆರ್ ದ ಯೂನಿಟ್ಸ್ ಆಫ್ ಪ್ರೆಷರ್, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆರ್ ಪ್ಯಾಸ್ಕಲ್, ಓಕೆನಾ. ಇದು ನಮ್ಮ SI ಯೂನಿಟ್ ಆಫ್ ಪ್ರೆಷರ್, ಓಕೆ. ಸೊ ಈಗ ಡೆನ್ಸಿಟಿ ಆಫ್ ಫ್ಲೂಯಿಡ್ ಕನ್ಸಿಡರ್ ಮಾಡೋಣ. at a point, density of fluid at a point.
ಓಕೆ. ಸೊ ಅದಕ್ಕೂ ಮುಂಚೆ ಪ್ರೆಷರ್ ಆಫ್ ಫ್ಲೂಯಿಡ್ ಅಟ್ ಎ ಪಾಯಿಂಟ್ ಅಂದ್ರೆ ಏನು ಅಂತ ರೀಕಾಲ್ ಮಾಡ್ಬಿಡೋಣ. ಲಾಸ್ಟ್ ಕ್ಲಾಸಲ್ಲಿ ಓದಿದ್ರಿ. ಸೊ ನಿಮ್ಮ ಹತ್ರ ಒಂದು ಫ್ಲೂಯಿಡ್ ಇತ್ತು ಅಟ್ ರೆಸ್ಟ್, ಓಕೆನಾ. ಒಂದು ಫ್ಲೂಯಿಡ್ ನಿಂತಿತ್ತು ಒಂದು ಕಂಟೈನರಲ್ಲಿ. ಆ ಫ್ಲೂಯಿಡ್ ಒಳಗಡೆ ಒಂದು ಪಾಯಿಂಟ್ ತಗೊಳ್ಳಿ ಪಿ. ಓಕೆ. ಸೊ ಓಕೆ, ಈ ಪಾಯಿಂಟ್ನ ಪಾಯಿಂಟ್ ಓ ಅಂದ್ಬಿಡ್ತೀನಿ. ಆ ಪ್ರೆಷರ್ ಆ ಫ್ಲೂಯಿಡ್ ಒಳಗೆ ಒಂದು ಪಾಯಿಂಟ್ ತಗೊಂಡಿದ್ರೆ ಓ. ಈ ಪಾಯಿಂಟಲ್ಲಿ ಪ್ರೆಷರ್ ಎಷ್ಟು ಫ್ಲೂಯಿಡ್ದು ಅಂದರೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ಹೆಂಗೆ ಮಾಡೋದು. ಆ ಪಾಯಿಂಟ್ ಸುತ್ತ ಒಂದು ಚಿಕ್ಕ ಏರಿಯಾ ತಗೋಬೇಕು, ಸಣ್ಣದು, ತುಂಬ ಚಿಕ್ಕ ಏರಿಯಾ, ಡೆಲ್ಟಾ ಎ. ಇನ್ನು ಉಳಿದಿರೋ ಫ್ಲೂಯಿಡ್ ಆ ಏರಿಯಾ ಮೇಲೆ ನಾರ್ಮಲ್ ಆಗಿ ಫೋರ್ಸ್ ಹಾಕುತ್ತೆ ಎರಡೂ ಕಡೆಯಿಂದ. ಎಫ್ ವ್ಯಾಲ್ಯೂ, ಅವುಗಳ ವ್ಯಾಲ್ಯೂ ಎಫ್ ಆಗಿರಲಿ. ಸೊ ಎರಡು ಕಡೆ ಫೋರ್ಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಆಗಿರುತ್ತೆ. ಆದ್ದರಿಂದ ನಮ್ಮ ಇಡೀ ಫ್ಲೂಯಿಡ್ ಈಕ್ವಿಲಿಬ್ರಿಯಮಲ್ಲಿ ಇರುತ್ತೆ. ಸೊ ಇವೆರಡು ಫೋರ್ಸ್ಗಳು ಸೇಮ್ ಇರಬೇಕು, ಬಟ್ ಆಪೋಸಿಟ್ ದಿಕ್ಕಲ್ಲಿ ಆಕ್ಟ್ ಆಗ್ತಿರ್ಬೇಕು. ಹಂಗಾರೆ ಪ್ರೆಷರ್ ಅಟ್ ದಟ್ ಪಾಯಿಂಟ್ ಓ ಏನು ಅಂತ ಲಾಸ್ಟ್ ಕ್ಲಾಸಲ್ಲಿ ಕಂಡುಹಿಡಿದ್ರಿ. ಒಂದು ಕಡೆ ಫೋರ್ಸ್ ತಗೊಳ್ಳಿ ಸಾಕು, ಡಿವೈಡೆಡ್ ಬೈ ಡೆಲ್ಟಾ ಎ ಮಾಡಿದ್ರೆ ನಿಮ್ಗೇನು ಸಿಕ್ತು? ಪ್ರೆಷರ್ ಅಟ್ ದಟ್ ಪಾಯಿಂಟ್ ಸಿಕ್ತು. ಓಕೆನಾ. ಈ ಥರ ಒಂದು ಪಾಯಿಂಟಲ್ಲಿ ಪ್ರೆಷರ್ ಕಂಡುಹಿಡಿದ್ರಿ ಲಾಸ್ಟ್ ಕ್ಲಾಸಲ್ಲಿ. ಓಕೆ. ಈಗ ಇದೇ ಥರ ನಾವೇನು ಕಂಡುಹಿಡಿಯೋಣ? ಡೆನ್ಸಿಟಿ ಆಫ್ ಫ್ಲೂಯಿಡ್ ಅಟ್ ಎ ಪಾಯಿಂಟ್ ಅಂದ್ರೆ ಏನು ಅಂತ ಕಂಡುಹಿಡಿಯೋಣ. ಒಂದು ಪಾಯಿಂಟಲ್ಲಿ ಫ್ಲೂಯಿಡ್ ಡೆನ್ಸಿಟಿ ಅಂದ್ರೆ ಏನು ಅಂತ. ಓಕೆನಾ. ಅದಕ್ಕೂ ಹೋಗೋ ಮುಂಚೆ ಡೆನ್ಸಿಟಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಓಕೆನಾ. ಸೊ ವಾಟ್ ಇಸ್ ಡೆನ್ಸಿಟಿ? ಸೊ ಡೆನ್ಸಿಟಿ ಅಂದ್ರೆ ನೋಡಿ, ಈಗ ನಿಮ್ಮ ಹತ್ರ ಒಂದು ಬಾಡಿ ಇತ್ತು ಅನ್ಕೊಳ್ಳಿ. ಈ ಬಾಡಿನ ಮಾಸ್ ಎಷ್ಟಿರಲಿ? ನಿಮ್ಮ ಹತ್ರ ಒಂದು ಬಾಡಿ ಇತ್ತು, ಆ ಬಾಡಿದು ಭಾರ ಎಷ್ಟಿರಲಿ? ಎಮ್ ಇರಲಿ. ಆ ಬಾಡಿದು ವಾಲ್ಯೂಮ್ ಎಷ್ಟಿರಲಿ? ವಿ ಇರಲಿ. ಆ ಬಾಡಿನ ಮಾಸ್ ಎಮ್ ಇರಲಿ, ವಾಲ್ಯೂಮ್ ವಿ ಇರಲಿ. ಹಂಗಾರೆ ಡೆನ್ಸಿಟಿ ಆಫ್ ದ ಬಾಡಿ ಸಿಂಬಲ್ ರೋ ನೋಡಿ. ಸೊ ಡೆನ್ಸಿಟಿ ಎಷ್ಟಪ್ಪ? ಹಂಗಾರೆ ಆ ಬಾಡಿದ ಡೆನ್ಸಿಟಿ ಎಷ್ಟು? ಮಾಸ್ ಬೈ ವಾಲ್ಯೂಮ್. ಓಕೆ. ಮಾಸ್ ಬೈ ವಾಲ್ಯೂಮ್, ಅದು ಡೆನ್ಸಿಟಿ. ಅದೇನು ಹೇಳುತ್ತೆ ಅಂದರೆ ಹೆಂಗೆ ಆ ಬಾಡಿ ಒಳಗೆ ಮ್ಯಾಟರ್ ಕಾನ್ಸಂಟ್ರೇಟ್ ಆಗಿದೆ ಅಂತ ಕೊಡುತ್ತೆ ನಿಮಗೆ ಡೆನ್ಸಿಟಿ. ಸಪೋಸ್ ಡೆನ್ಸಿಟಿ ಜಾಸ್ತಿ ಇತ್ತು ಅಂದರೆ ಆ ಬಾಡಿ ಒಳಗೆ ಮ್ಯಾಟರಿನ ಕಾನ್ಸಂಟ್ರೇಷನ್ ತುಂಬ ಜಾಸ್ತಿ ಇದೆ ಅಂತ. ಪ್ಯಾಕಿಂಗ್ ಆಫ್ ದ ಮ್ಯಾಟರ್ ಜಾಸ್ತಿ ಇದೆ ಬಾಡಿದು. ಕೆಮಿಸ್ಟ್ರಿ ಕಾನ್ಸಂಟ್ರೇಷನ್ಗೆ ಹೋಗ್ಬೇಡಿ, ಇಲ್ಲಿ ಬೇರೆ ಇದು. ಡೆನ್ಸಿಟಿ ಕಮ್ಮಿ ಇದ್ರೆ ಆ ಬಾಡಿ ಒಳಗೆ ವಸ್ತು ಕೂಡ ಕಮ್ಮಿ ಇದೆ ಅಂತ. ಓಕೆನಾ. ಫಾರ್ ಎಕ್ಸಾಂಪಲ್ ನೋಡಿ, ಕಾಟನ್ ನೋಡಪ್ಪ. ಕಾಟನ್ ಎಷ್ಟು ಕಮ್ಮಿ ಅಲ್ವಾ ಡೆನ್ಸಿಟಿ? ಕಾಟನ್ನು ಅದೇ ಕಾಟನ್ ಬಾಲ್ ತಗೋ. ಕಾಟನ್ ಬಾಲ್ ಈಸಿಯಾಗಿ ಕೈಯಿಂದ ಎತ್ಬೋದು. ಅದೇ ಐರನ್ ಬಾಲ್ ತಗೊಳ್ಳಿ. ಐರನ್ ಬಾಲ್ ಇಷ್ಟು ದೊಡ್ಡದು, ಕೈಯಲ್ಲಿ ಹಿಡ್ಕೊಳ್ಳಿ ಎಷ್ಟು ಭಾರ ಇರುತ್ತೆ. ಯಾಕೆ? ಡೆನ್ಸಿಟಿ ಆಫ್ ಐರನ್ ಜಾಸ್ತಿ. ಅದೇ ಕಾಟನ್ ಬಾಲ್ನ ಈಸಿಯಾಗಿ ಇಟ್ಕೋಬಹುದು. ಯಾಕೆ? ಡೆನ್ಸಿಟಿ ಆಫ್ ಕಾಟನ್ ತುಂಬ ಕಮ್ಮಿ. ಸೊ ಐರನ್ ಡೆನ್ಸಿಟಿ ಎಷ್ಟಿರುತ್ತೆ ನೋಡಿ? 7000 kg ಇರುತ್ತೆ ಪರ್ ಮೀಟರ್ ಕ್ಯೂಬ್. ಐರನಿನ ಡೆನ್ಸಿಟಿ 7000 kg ಪರ್ ಮೀಟರ್ ಕ್ಯೂಬ್. 1 ಮೀಟರ್ ಕ್ಯೂಬ್ ಆಫ್ ಐರನ್ ತಗೊಂಡ್ರೆ ನೋಡಿ, ಒಂದು ಕ್ಯೂಬ್ ತಗೊಳ್ಳಿ, 1 ಮೀಟರ್ ಉದ್ದ, 1 ಮೀಟರ್ ಅಗಲ, 1 ಮೀಟರ್ ಲೆಂತ್, 1 ಮೀಟರ್ ಬ್ರೆಡ್ತ್, 1 ಮೀಟರ್ ಲೆಂತ್, 1 ಮೀಟರ್ ಬ್ರೆಡ್ತ್, 1 ಮೀಟರ್ ಹೈಟ್ ಇರೋ ಕ್ಯೂಬ್ ತಗೊಳ್ಳಿ ಐರನ್ದು. ಸೊ ಇದರ ಡೆನ್ಸಿಟಿ ಎಷ್ಟಿರುತ್ತೆ ನೋಡಿ? 7000 kg ಇರುತ್ತೆ. ಅದೇ ನೀವು 1 ಮೀಟರ್ ಕ್ಯೂಬ್ ಆಫ್ ಕಾಟನ್ ತಗೊಂಡ್ರೆ ಅದೊಂದು 1 kg ಇರುತ್ತೆ ಅಷ್ಟೇ. ಅದೇ 1 ಮೀಟರ್ ಕ್ಯೂಬ್ ಆಫ್ ಕಾಟನ್ ತಗೊಂಡ್ರೆ 1 kg ಇರುತ್ತೆ. ಅದೇ 1 ಮೀಟರ್ ಕ್ಯೂಬ್ ಆಫ್ ಐರನ್ ತಗೊಳ್ಳಿ, 7000 kg ಇರುತ್ತೆ ನೋಡಿ. ಯಾಕೆ? ಐರನಿನ ಡೆನ್ಸಿಟಿ ಜಾಸ್ತಿ, ಕಾಟನ್ ಡೆನ್ಸಿಟಿ ಕಮ್ಮಿ. ಈಗ ಐರನ್ ಬಾಲ್ನ ಎತ್ತಕ್ಕಾಗಲ್ಲ, ಇಂಥ ದಪ್ಪ ಐರನ್ ಬಾಲ್ ಇದ್ರೆ ಎಷ್ಟು ಕಷ್ಟಪಡ್ಬೇಕು ಎತ್ತಕ್ಕೆ. ಅದ ಕಾಟನ್ ಬಾಲ್ನ ಈಸಿಯಾಗಿ ಎತ್ಬೋದು. ಸೊ ಯಾಕೆ? ಕಾಟನ್ ಬಾಲ್ನ ಡೆನ್ಸಿಟಿ ಕಮ್ಮಿ. ಸೊ ಡೆನ್ಸಿಟಿ ಏನು ಹೇಳುತ್ತೆ? ಹೆಂಗೆ ನಮ್ಮ ಮ್ಯಾಟ್ರು ಆ ವಸ್ತು ಒಳಗೆ ಇದೆ ಅಂತ. ಹೌ ಡೆನ್ಸ್ ದ ಮ್ಯಾಟರ್ ಈಸ್ ಇನ್ ದಟ್ ಆಬ್ಜೆಕ್ಟ್. ಓಕೆ. ಸೊ ಡೆನ್ಸಿಟಿ ಹೆಂಗೆ ಸಿಗುತ್ತೆ ನಿಮಗೆ? ನಿಮ್ಮ ಹತ್ರ ಯಾವುದೇ ಒಂದು ವಸ್ತು ಇತ್ತು ಅನ್ಕೊಳ್ಳಿ, ಅದರ ಮಾಸ್ ಎಮ್ ಇರಲಿ, ಅದರ ವಾಲ್ಯೂಮ್ ವಿ ಇರಲಿ. ಡೆನ್ಸಿಟಿ ಸಿಗಬೇಕು ಅಂದರೆ ಮಾಸ್ ಬೈ ವಾಲ್ಯೂಮ್ ಮಾಡಿ ನಿಮಗೆ ಡೆನ್ಸಿಟಿ ಸಿಗುತ್ತೆ. ಓಕೆನಾ. ಈಗ ಓಕೆ, ಇದು ಇನ್ ಜನರಲ್ ಡೆನ್ಸಿಟಿ ಆಯಿತು. ಈಗ ನಮ್ಗೆ ಅದು ಬೇಡ, ಡೆನ್ಸಿಟಿ ಆಫ್ ಫ್ಲೂಯಿಡ್ ಅಟ್ ಅ ಪಾಯಿಂಟ್ ಬೇಕು. ಒಂದು ಪಾಯಿಂಟಲ್ಲಿ ಫ್ಲೂಯಿಡ್ ಡೆನ್ಸಿಟಿ ಏನು ಅಂತ.
ಸೊ ಈಗ ನಮ್ಮ ಹತ್ರ ಒಂದು ಲಿಕ್ವಿಡ್ ಇದೆ ಅನ್ಕೊಳ್ಳಿ, ಆ ಲಿಕ್ವಿಡ್ ರೆಸ್ಟಲ್ಲಿದೆ ಒಂದು ಕಂಟೈನರಲ್ಲಿ. ಓಕೆನಾ? ಎ ಲಿಕ್ವಿಡ್ ಇಸ್ ಎಟ್ ರೆಸ್ಟ್ ಇನ್ ಎ ಕಂಟೈನರ್. ಓಕೆ, ಈಗ ನೀವು ಒಂದು ಪಾಯಿಂಟ್ ತಗೊಳ್ಳಿ, ಆ ಫ್ಲೂಯಿಡ್ ಆ ಲಿಕ್ವಿಡ್ ಒಳಗಡೆ ಹೇಳಿದ್ನಲ್ಲ, ಲಿಕ್ವಿಡ್ಗೆ ಎಕ್ಸಾಂಪಲ್ ಕೊಟ್ರೆ ಗ್ಯಾಸಸ್ಗೂ ಇದೇ ತರ ನೀವು ಇದೇ ಎಕ್ಸಾಂಪಲ್ ಗ್ಯಾಸಸ್ಗೂ ತಗೋಬಹುದು. ಇದೇ ತರ ನೀವು ಎಕ್ಸಾಂಪಲ್ನ ಇಮ್ಯಾಜಿನ್ ಮಾಡ್ಬೋದು ಗ್ಯಾಸಸ್ಗಳಿಗೂ ಕೂಡ. ಸೊ ಒಂದು ಕೇಳಿದ್ರೆ ಸಾಕೋದು. ಸೊ ನೀವೀಗ ಲಿಕ್ವಿಡ್ ಅಲ್ಲಿ ಒಂದು ಪಾಯಿಂಟ್ ತಗೊಂಡಿದ್ರೆ ಓ, ಈ ಪಾಯಿಂಟ್ ಅಲ್ಲಿ ಲಿಕ್ವಿಡ್ ಡೆನ್ಸಿಟಿ ಏನು ಅಂತ ಕಂಡುಹಿಡಿಬೇಕು ನಾವೀಗ. ವಾಟ್ ಇಸ್ ದ ಡೆನ್ಸಿಟಿ ಆಫ್ ಲಿಕ್ವಿಡ್ ಅಟ್ ದಟ್ ಪಾಯಿಂಟ್ ಓ? ಈಗ ಇಡೀ ಬಾಡಿ ಡೆನ್ಸಿಟಿ ಹೆಂಗ್ ಕಂಡುಹಿಡಿಯೋದು ಹೇಳಿದೆ. ಸಪೋಸ್ ನಿಮ್ಮ ಹತ್ರ ಒಂದು ಬಾಡಿ ಇತ್ತು, ದ ಮಾಸ್ ಆಫ್ ದ ಬಾಡಿ ಡಿವೈಡ್ ಬೈ ವಾಲ್ಯೂಮ್ ಆಫ್ ದ ಬಾಡಿ ಮಾಡ್ಬಿಟ್ರೆ ಡೆನ್ಸಿಟಿ ಆಫ್ ದ ಬಾಡಿ ಸಿಕ್ತು. ಈಗ ಈ ಪಾಯಿಂಟಿನ ಡೆನ್ಸಿಟಿ, ಈ ಪಾಯಿಂಟ್ ಅಲ್ಲಿ ಲಿಕ್ವಿಡ್ ಡೆನ್ಸಿಟಿ ಏನು? ಅದೇ ಕ್ಯಾಲ್ಕುಲಸ್ ಅನ್ನೋದು. ಮತ್ತೆ ಹೇಳ್ತೀನಿ ನೋಡಿ. ಈಗ ಒಂದು ಪಾಯಿಂಟ್ ಅಲ್ಲಿ ಪ್ರೆಷರ್ ಹೆಂಗ್ ಕಂಡಿಡಿದ್ರಿ? ಒಂದು ಚಿಕ್ಕ ಏರಿಯಾ ತಗೊಂಡ್ರಿ, ಆ ಪಾಯಿಂಟ್ ಸುತ್ತ ಆ ಏರಿಯಾ ಮೇಲೆ ಬೀಳ್ತಾರೆ ಎರಡು ಕಡೆಯಿಂದ ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸ್ ಹಾಕ್ತಾ ಇರುತ್ತೆ ನಿಮ್ಮ ರಿಮೈನಿಂಗ್ ಲಿಕ್ವಿಡ್. ಆ ಏರಿಯಾನ ಹೆಂಗೆ ತಿರುಗಿಸಿ ನೀವು ಏರಿಯಾ ಹೆಂಗ್ ಬೇಕಾದ್ರೂ ತಿರುಗಿಸ್ಬೋದಿತ್ತು. ಅದನ್ನ ಯಾವಾಗಲೂ ಇನ್ನು ಉಳಿದಿರೋ ಲಿಕ್ವಿಡ್ ಆ ಏರಿಯಾ ಮೇಲೆ ನಾರ್ಮಲ್ ಫೋರ್ಸೇ ಹಾಕೋದು. ಅದೇನಕ್ಕೆ ಅಂತ ಗೊತ್ತಾಯ್ತು, ಫ್ಲೂಯಿಡ್ ಥ್ರಸ್ಟ್. ಸೊ ಪ್ರೆಷರ್ ಅಟ್ ದಟ್ ಪಾಯಿಂಟ್ ಹೆಂಗೆ ಸಿಕ್ತು ಹಂಗಾರೆ F/A ಮಾಡಿದ್ರಿ. ಈಗ ಅದೇ ತರ ಡೆನ್ಸಿಟಿನೂ ಕಂಡುಹಿಡಿತೀನಿ ನೋಡಿ. ಪ್ರೆಷರ್ ಅಟ್ ಎ ಪಾಯಿಂಟ್ ಕಂಡುಹಿಡಿದಿರೋ ತರನೇ ಡೆನ್ಸಿಟಿ ಕೂಡ ಕಂಡುಹಿಡಿತೀನಿ. ಸೊ ಏನ್ ಮಾಡ್ಬೇಕು ನೋಡಿ, ಈಗ ನೀವು ಸೊ ಒಂದು ಪಾಯಿಂಟ್ ಇದೆ ಓ, ಓಕೆನಾ? ಈ ಪಾಯಿಂಟ್ ಅಲ್ಲಿ ಫ್ಲೂಯಿಡ್ದು ಡೆನ್ಸಿಟಿ ಕಂಡುಹಿಡಿಬೇಕಂತೆ. ಮತ್ತೆ ಸೇಮ್ ಪ್ರೆಷರ್ಗೆ ಹೆಂಗ್ ಮಾಡಿದ್ರೆ ಹೆಂಗೆ ಮಾಡಿ, ಆ ಪಾಯಿಂಟ್ ಸುತ್ತ ಒಂದು ಚಿಕ್ಕ ವಾಲ್ಯೂಮ್ ತಗೊಳ್ಳಿ. ಕನ್ಸಿಡರ್ ಸ್ಮಾಲ್ ವಾಲ್ಯೂಮ್ ಅರೌಂಡ್ ದಟ್ ಪಾಯಿಂಟ್. ಆ ಪಾಯಿಂಟ್ ಸುತ್ತ ಒಂದು ಸಣ್ಣ ವಾಲ್ಯೂಮ್, ಆ ವಾಲ್ಯೂಮಿನ ಬೆಲೆ ಡೆಲ್ಟಾ ವಿ ಇರಲಿ. ಓಕೆನಾ? ಆ ವಾಲ್ಯೂಮ್ ಒಳಗೆ ಫ್ಲೂಯಿಡ್ ಇದೆ ಅಲ್ವಾ? ಆ ವಾಲ್ಯೂಮ್ ಒಳಗೂ ಫ್ಲೂಯಿಡ್ ಇದೆ. ಆ ಫ್ಲೂಯಿಡಿನ ಮಾಸ್ ಡೆಲ್ಟಾ ಎಂ ಇರಲಿ. ಹಂಗಾರೆ ವಾಟ್ ಈಸ್ ದ ಡೆನ್ಸಿಟಿ ಆಫ್ ದ ಫ್ಲೂಯಿಡ್ ಅಟ್ ದಟ್ ಪಾಯಿಂಟ್ ಏನು ಅಂದ್ರೆ, ಆ ಪಾಯಿಂಟ್ ಸುತ್ತ ಚಿಕ್ಕ ವಾಲ್ಯೂಮ್, ತುಂಬಾ ಚಿಕ್ಕದಿರ್ಲಿ, ಇದೇ ಕ್ಯಾಲ್ಕುಲಸ್ ಅಂತ ಕರೆಯೋದು. ಆ ಪಾಯಿಂಟ್ ಸುತ್ತ ತುಂಬಾ ಚಿಕ್ಕ ವಾಲ್ಯೂಮ್ ತಗೊಂಡಿದ್ರೆ ಆ ವಾಲ್ಯೂಮ್ನ ಬೆಲೆ ಎಷ್ಟಿರ್ಲಿ? ಡೆಲ್ಟಾ ವಿ ಇರಲಿ. ಅದ್ರ ಆ ವಾಲ್ಯೂಮ್ದು ವ್ಯಾಲ್ಯೂ ಡೆಲ್ಟಾ ವಿ ಇರಲಿ. ಆ ವಾಲ್ಯೂಮ್ ಒಳಗೂ ಕೂಡ ಫ್ಲೂಯಿಡ್ ಇದೆ. ಸೊ ಆ ಫ್ಲೂಯಿಡ್ದು ಮಾಸ್ ಎಷ್ಟಿರ್ಲಿ? ಆ ವಾಲ್ಯೂಮ್ ಒಳಗಡೆ ಇರೋ ಫ್ಲೂಯಿಡಿನ ಮಾಸ್ ಡೆಲ್ಟಾ ಎಂ ಇರಲಿ. ಹಂಗಾರೆ ವಾಟ್ ಇಸ್ ದ ಡೆನ್ಸಿಟಿ ಆಫ್ ದ ಫ್ಲೂಯಿಡ್ ಅಟ್ ದಟ್ ಪಾಯಿಂಟ್ ಅಂದ್ರೆ ಡೆಲ್ಟಾ ಎಂ ಬೈ ಡೆಲ್ಟಾ ವಿ ಮಾಡಬೇಕು. ಆಗ ಡೆನ್ಸಿಟಿ ಆಫ್ ದ ಫ್ಲೂಯಿಡ್ ಅಟ್ ದಟ್ ಪಾಯಿಂಟ್ ಸಿಗುತ್ತೆ. ಇನ್ಯಾವುದೋ ಪಾಯಿಂಟ್ ಮಾಡಿದ್ರು ನೀವು, ಇನ್ಯಾವುದೋ ಬೇರೆ ಬೇರೆ ಪಾಯಿಂಟ್ಸ್ಗೆ ಹೋದ್ರು ಅಲ್ಲೂ ಇದೇ ಮಾಡಬೇಕಾಗಿರೋದು. ಇನ್ನೆಲ್ಲ ಪಾಯಿಂಟ್ ತಗೋತೀರ ಅನ್ಕೊಳ್ಳಿ, ಮತ್ತೆ ಕೇಳಿ, ಇಲ್ಲಿ ಸರಿಯಾಗಿ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ನೀಟಾಗಿ ಕೇಳಿ. ಈಗ ಈ ಪಾಯಿಂಟ್ ಅಲ್ಲಿ ಫ್ಲೂಯಿಡ್ ಡೆನ್ಸಿಟಿ ಬೇಕು ನಿಮಗೆ. ಆ ಪಾಯಿಂಟ್ ಸುತ್ತ ಒಂದು ಚಿಕ್ಕ ಏರಿಯಾ ತಗೊಳ್ಳಿ. ಓಕೆನಾ? ಸಾರಿ ಆ ಪಾಯಿಂಟ್ ಸುತ್ತ ಒಂದು ಸಣ್ಣ ವಾಲ್ಯೂಮ್ ತಗೊಳ್ಳಿ, ತುಂಬಾ ಸಣ್ಣದಿರ್ಲಿ. ಆ ಸಣ್ಣ ವಾಲ್ಯೂಮ್ ಒಳಗಿರುವಂತಹ ಫ್ಲೂಯಿಡ್ದು ಮಾಸ್ ಡೆಲ್ಟಾ ಎಂ ಇರಲಿ. ಆ ಸಣ್ಣ ವಾಲ್ಯೂಮ್ ಪಾಯಿಂಟ್ ಸುತ್ತ ತಗೊಂಡಿರೋದು ಡೆಲ್ಟಾ ವಿ ಇರಲಿ ಅದರ ಬೆಲೆ. ಓಕೆನಾ? ಡೆಲ್ಟಾ ಎಂ ಬೈ ಡೆಲ್ಟಾ ವಿ ಮಾಡಿ, ಆಗ ನಿಮಗೆ ಪ್ರೆಷರ್ ಅಟ್ ದಿಸ್ ಪಾಯಿಂಟ್ ಸಿಕ್ತು. ಸೊ ಈ ಥರ ನೀವು ಯಾವುದೇ ಪಾಯಿಂಟ್ಗಲ್ಲೂ ಹೋದರೆ ನೀವು ಫ್ಲೂಯಿಡಿನ ಆ ಪಾಯಿಂಟ್ ಸುತ್ತ ಒಂದು ಸ್ಮಾಲ್ ವಾಲ್ಯೂಮ್ ತಗೊಂಡಿದ್ರೆ ಆ ವಾಲ್ಯೂಮ್ದು ಬೆಲೆ ಡೆಲ್ಟಾ ವಿ ಇರಲಿ. ಆ ವಾಲ್ಯೂಮ್ ಒಳಗಡೆ ಇರೋ ಫ್ಲೂಯಿಡ್ ಡೆಲ್ಟಾ ಎಂ ಇರಲಿ. ಆ ವಾಲ್ಯೂಮ್ ಒಳಗಡೆ ಇರೋ ಫ್ಲೂಯಿಡ್ದು ಮಾಸ್ ಡೆಲ್ಟಾ ಎಂ ಇರಲಿ. ಡೆಲ್ಟಾ ಎಂ ಬೈ ಡೆಲ್ಟಾ ವಿ ಮಾಡಿದ್ರೆ ನಿಮಗೆ ಡೆನ್ಸಿಟಿ ಆಫ್ ದ ಫ್ಲೂಯಿಡ್ ಅಟ್ ದಟ್ ಪಾಯಿಂಟ್ ಸಿಕ್ತು. ಓಕೆನಾ? ಸೊ ಈ ಥರ ನೀವು ಇನ್ನೆಲ್ಲ ಬೇರೆ ಪಾಯಿಂಟಲ್ಲೂ ಡೆನ್ಸಿಟಿ ಕಂಡುಹಿಡಿಬೇಕು ಅಂದರೆ ಇದೇ ಥರ ನೀವು ಮಾಡ್ತಾ ಹೋಗ್ಬೇಕು. ಸೊ ದಿಸ್ ಈಸ್ ಅಬೌಟ್ ಡೆನ್ಸಿಟಿ ಆಫ್ ಫ್ಲೂಯಿಡ್ ಅಟ್ ಎನಿ ಪಾಯಿಂಟ್ ಇನ್ಸೈಡ್ ದ ಫ್ಲೂಯಿಡ್. ಓಕೆನಾ? ಓಕೆ. ಸೊ ಈಗ ಫ್ಲೂಯಿಡ್ಸ್ದು ಒಂದು ವೆರಿ ಇಂಪಾರ್ಟೆಂಟ್ ಲಾನ ನಾವು ನೋಡೋಣ. ಈ ಲಾನ ಏನಂತ ಕರಿತೀರಾ? ಪಾಸ್ಕಲ್ಸ್ ಲಾ ಅಂತ ಕರಿತೀರಾ. ಓಕೆನಾ? ಸೊ ಏನು ಪಾಸ್ಕಲ್ಸ್ ಲಾ ಹೇಳುತ್ತೆ ನೋಡಿ. So pressure in a fluid at rest is same at all the points if they are at same height. So ನಮ್ಮ ಹತ್ರ ಒಂದು ಫ್ಲೂಯಿಡ್ ರೆಸ್ಟ್ ಅಲ್ಲಿ ಇದ್ರೆ ಈ ತರ ನೋಡಿ, a liquid at rest in a container, ಸೇಮ್ ಹೈಟ್ ಅಲ್ಲಿರುವಂತಹ
ಪ್ರತಿಯೊಂದು ಪಾಯಿಂಟಲ್ಲೂ ಪ್ರೆಷರ್ ಸೇಮ್ ಇರುತ್ತೆ. ವೆರಿ 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 ಇಂಪಾರ್ಟೆಂಟ್ ಲಾ ಆಫ್ ಫ್ಲೂಯಿಡ್ಸ್ ಇದು. ಇದೇ ಫ್ಲೂಯಿಡ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಲಾ ನೋಡಿ. ಸೊ ನಿಮ್ಮ ಹತ್ರ ಒಂದು ಕಂಟೈನರ್ ಇದೆ, ಅದರಲ್ಲೊಂದು ಲಿಕ್ವಿಡ್ ತಗೊಂಡಿದ್ದೀನಿ. ಲಿಕ್ವಿಡ್ ಅಂದ್ರೆ ಫ್ಲೂಯಿಡ್ ತಾನೆ. ಸೊ ಈಗ ಸೇಮ್ ಹೈಟಲ್ಲಿ ನೋಡಿ, ಆ ಕಂಟೈನರ್ ಒಳಗೆ ಸೇಮ್ ಹೈಟ್ ಅಲ್ಲಿರೋ 3 ಪಾಯಿಂಟ್ಸ್ಗಳಿದೆ ನಮ್ಮ ಹತ್ರ, ಎ ಬಿ ಸಿ. ಸೊ ಎ ಅನ್ನೋ ಪಾಯಿಂಟಲ್ಲಿ ಪ್ರೆಷರ್ ಏನು, ಪಿ ಎ ಇರಲಿ. ಹೆಂಗೆ ಕಂಡುಹಿಡಿಯೋದು ಗೊತ್ತಲ್ಲ, ಆ ಪಾಯಿಂಟ್ ಸುತ್ತ ಒಂದು ಸಣ್ಣ ಏರಿಯಾ ತಗೊಳ್ಳಿ, ಆ ಸಣ್ಣ ಏರಿಯಾ ಮೇಲೆ ಬೀಳ್ತಿರೋ ನಾರ್ಮಲ್ ಫೋರ್ಸ್ ಬೈ ಏರಿಯಾ ಮಾಡಿದ್ರೆ ಪ್ರೆಷರ್ ಅಟ್ ದಟ್ ಪಾಯಿಂಟ್. ಆ ಏರಿಯಾ ಓರಿಯೆಂಟೇಷನ್ ಹೆಂಗಾರು ಇರಲಿ, ಓಕೆನಾ. ಅದೇ ಥರ ಪ್ರೆಷರ್ ಅಟ್ ದ ಪಾಯಿಂಟ್ ಬಿ ಪಿ ಬಿ ಇರಲಿ, ಪ್ರೆಷರ್ ಅಟ್ ದ ಪಾಯಿಂಟ್ ಸಿ ಪಿ ಸಿ ಇರಲಿ. ಈ 3 ಪಾಯಿಂಟ್ಗಳು ಸೇಮ್ ಹೈಟಲ್ಲಿ ಇರಲಿ. ಸೇಮ್ ಹೈಟು ಅಂದರೆ ನೆಲದಿಂದ ಸೇಮ್ ಹೈಟಲ್ಲಿ ಇರಬೇಕು, ಓಕೆನಾ, ಫ್ರಮ್ ದ ಗ್ರೌಂಡ್. ಸೊ ನಮ್ಮ ಪಾಸ್ಕಲ್ ಲಾ ಏನು ಹೇಳುತ್ತಂಗಾರೆ, ಪಾಸ್ಕಲ್ ಲಾ ಪ್ರಕಾರ ಈಗ ನೀವೇ ಗೆಸ್ ಮಾಡಿರ್ಬೋದು. 3 ಪಾಯಿಂಟ್ಸ್ ಇದೆ, ಎ ಅಂಡ್ ಬಿ ಅಟ್ ಸೇಮ್ ಹೈಟ್. ಪಿ ಎ ಅಲ್ಲಿರೋ ಪ್ರೆಷರ್, ಪಿ ಬಿ ಅನ್ನೋ ಪಾಯಿಂಟ್ ಅಲ್ಲಿರೋ ಪ್ರೆಷರ್ ಪಿ ಬಿ, ಸಿ ಅನ್ನೋ ಪಾಯಿಂಟ್ ಅಲ್ಲಿರೋ ಪ್ರೆಷರ್ ಪಿ ಸಿ. ಸೊ ಪ್ರೆಷರ್ ಇನ್ ಅ ಫ್ಲೂಯಿಡ್ ಅಟ್ ರೆಸ್ಟ್ ಇಸ್ ಸೇಮ್ ಅಟ್ ಆಲ್ ದ ಪಾಯಿಂಟ್ಸ್ ಇಫ್ ದೇ ಆರ್ ಅಟ್ ಸೇಮ್ ಹೈಟ್. ಸೊ ಈ 3 ಎ ಅಂಡ್ ಬಿ, ಎ ಬಿ ಸಿ ಪಾಯಿಂಟ್ಗಳು ಸೇಮ್ ಹೈಟಲ್ಲಿ ಇದೆ. ಈಗ ನೀವೇ ಗೆಸ್ ಮಾಡಿರ್ಬೋದು, ಪಿ ಎ ಪಿ ಬಿ ಪಿ ಸಿ 3 ಸಮ ಇರ್ತವೆ. ಸೊ ಪಿ ಎ ಈಕ್ವಲ್ ಟು ಪಿ ಬಿ ಈಕ್ವಲ್ ಟು ಪಿ ಸಿ, ಅದೇ ಲಾ. ಸೊ ಸೇಮ್ ಹೈಟಲ್ಲಿರೋ 3 ಪಾಯಿಂಟ್ಸ್ ಎ ಬಿ ಸಿ, ಅಲ್ಲಿರೋ ಪ್ರೆಷರ್ಗಳು ಪಿ ಎ ಪಿ ಬಿ ಪಿ ಸಿ, ಆ 3 ಒಂದಕ್ಕೊಂದು ಸಮ ಇರಲೇಬೇಕು. ಸೊ ಇದೇ ಪಾಸ್ಕಲ್ಸ್ ಲಾ ಅಂತ ಕರಿತೀರ, ಓಕೆನಾ. ಇದು ಇಂಪಾರ್ಟೆಂಟ್ 2 ಮಾರ್ಕ್ ಕ್ವಶನ್ ನೋಡಿ. ಈ ಸ್ಟೇಟ್ಮೆಂಟ್ ಬರೀಬೇಕು, ಈ ಫಿಗರ್ ಆ್ಯಂಡ್ ದಿಸ್ ಎಕ್ಸ್ಪ್ಲನೇಷನ್. ಸೊ ಎ ಬಿ ಆ್ಯಂಡ್ ಸಿ ಆರ್ ಅಟ್ ಸೇಮ್ ಹೈಟ್. ಸೊ ಯಾಕೆ ಒಂದೇ ಹೈಟಲ್ಲಿರೋ ಎಲ್ಲ ಪಾಯಿಂಟ್ಗಳಲ್ಲಿ ಪ್ರೆಷರ್ ಸೇಮ್ ಇರಬೇಕು ಫ್ಲೂಯಿಡ್ ರೆಸ್ಟಲ್ಲಿದ್ದರೆ? ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಅಂಡರ್ಸ್ಟ್ಯಾಂಡ್, ಓಕೆನಾ. ಒಂದು ವೇಳೆ ಪ್ರೆಷರ್ ಸೇಮ್ ಇಲ್ಲದೆ ಹೋಗಿದ್ರೆ ಏನಾಗ್ಬಿಡ್ತಿತ್ತು? ಆ ಹೈಟಲ್ಲಿರೋ ಎಲ್ಲ ಪಾಯಿಂಟ್ಗಳಲ್ಲೂ ಪ್ರೆಷರ್ ಸೇಮ್ ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ, ಓಕೆನಾ. ಸೊ ಇದು ನಮ್ಮ ಎಕ್ಸ್ಪೀರಿಯನ್ಸಿಂದ ಹೇಳಿರೋಲ್ಲ ಇದು ನೋಡಿ. ಎಷ್ಟು ಸಿಂಪಲ್ ಬೈ ದ ಎಕ್ಸ್ಪೀರಿಯನ್ಸ್ ಇನ್ ಅವರ್ ಡೈಲಿ ಲೈಫ್. ಹೆಂಗೆ ಎಕ್ಸ್ಪೀರಿಯನ್ಸ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಈಗ ಒಂದು ಕಂಟೈನರಲ್ಲಿ ಲಿಕ್ವಿಡ್ ಇತ್ತು ಅಂದ್ಕೊಳ್ಳಿ. ಆ ಲಿಕ್ವಿಡ್ ಏನಾಗಿತ್ತು, ನಿಂತಿತ್ತು. ಓಕೆನಾ. ನಿಮ್ಮ ಹತ್ರ ಒಂದು ಕಂಟೈನರ್ ಇತ್ತು, ಆ ಕಂಟೈನರಲ್ಲಿ ಲಿಕ್ವಿಡ್ ನಿಂತಿತ್ತು. ಸೊ 2 ಪಾಯಿಂಟ್ಸ್ ತಗೊಳ್ಳಿ ನಾನು, ಎ ಆ್ಯಂಡ್ ಬಿ, ಓಕೆನಾ. ಎ ಆ್ಯಂಡ್ ಬಿ 2 ಪಾಯಿಂಟ್ಸ್ ತಗೊಂಡಿದ್ದೀನಿ. ಈ ಲಾನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಭಾರಿ ಇಂಪಾರ್ಟೆಂಟ್ ಇದೆ ನೋಡಿ. ಈಗ ಸೊ ಈಗ ಈ ಎ ಅನ್ನೋ ಪಾಯಿಂಟ್ ಸುತ್ತ ಒಂದು ಸಣ್ಣ ಸರ್ಕ್ಯುಲರ್ ಏರಿಯಾ ತಗೊಂಡ್ರಿ ಅನ್ಕೊಳ್ಳಿ. ಅದೇ ಥರ ಬಿ ಅನ್ನೋ ಪಾಯಿಂಟ್ ಸುತ್ತನೂ ಒಂದು ಸಣ್ಣ ಸರ್ಕ್ಯುಲರ್ ಏರಿಯಾ ತಗೊಂಡಿದ್ದೀರ. ಇವೆರಡು ಸರ್ಕ್ಯುಲರ್ ಏರಿಯಾಗಳು ಒಂದಕ್ಕೊಂದು ಪ್ಯಾರಲಲ್ ಇರಲಿ, ಹಂಗೆ ಒಂದಕ್ಕೊಂದು ಫೇಸ್ ಮಾಡ್ತಾ ಇರಲಿ. ಸೊ ಇವೆರಡು ಏರಿಯಾಗಳಿಂದ ನಿಮ್ಗೊಂದು ಚಿಕ್ಕ ಸಿಲಿಂಡರ್ನ ಮಾಡ್ಬೋದು ನೋಡಿ. ನಮ್ಮ ಫ್ಲೂಯಿಡ್ ಒಳಗೆ ಚಿಕ್ಕ ಏರಿಯಾ ಇರಲಿ, ಅದು ಸರ್ಕ್ಯುಲರ್ ಏರಿಯಾ, ಪಾಯಿಂಟ್ ಎ ಸುತ್ತ. ಹಂಗಾರೆ ಪಾಯಿಂಟ್ ಎಲ್ ಪ್ರೆಷರ್ ಏನಿರಲಿ, ಪಿ ಎ ಇರಲಿ. ಪಾಯಿಂಟ್ ಬಿಲಿ ಪ್ರೆಷರ್ ಏನಿರಲಿ, ಪಿ ಬಿ ಇರಲಿ. ಈ ಪಾಯಿಂಟ್ ಎ ಪಾಯಿಂಟ್ ಬಿ ಎರಡು ಸೇಮ್ ಹೈಟಲ್ಲಿರಲಿ. ಎಷ್ಟದು ಹೈಟು? ಹೆಚ್ಚು ಅನ್ನೋ ಹೈಟಲ್ಲಿರಲಿ. ಸೊ ಪ್ಯಾಸ್ಕಲ್ ಲಾ ಏನು ಹೇಳುತ್ತೆ? ಪಿ ಎ ಪಿ ಬಿ ಸಮ ಅಂತ ಹೇಳುತ್ತೆ. ಈಗ ತಾನೇ ಎಕ್ಸ್ಪ್ಲೇನ್ ಮಾಡಿದೆ. ಯಾಕೆ ಸಮ ಇರಬೇಕು ಅಂತ ನಾವು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಆ ಎ ಅನ್ನೋ ಪಾಯಿಂಟ್ ಸುತ್ತ ಒಂದು ಸಣ್ಣ ಸರ್ಕ್ಯುಲರ್ ಏರಿಯಾ ತಗೊಳ್ಳಿ. ಅದೇ ಥರ ಬಿ ಅನ್ನೋ ಪಾಯಿಂಟ್ ಸುತ್ತನೂ ಒಂದು ಸಣ್ಣ ಸರ್ಕ್ಯುಲರ್ ಏರಿಯಾ ತಗೊಳ್ಳಿ. ಆ ಸರ್ಕ್ಯುಲರ್ ಏರಿಯಾಗಳು ಒಂದಕ್ಕೊಂದು ಫೇಸ್ ಮಾಡ್ತಾ ಇರಲಿ. ಈಗ ನೀವು ಒಂದು ಸಿಲಿಂಡರ್ನ ಕನ್ಸ್ಟ್ರಕ್ಟ್ ಮಾಡಿ ಆ ಲಿಕ್ವಿಡ್ ಒಳಗೆ. ಈ ಥರ ಶೇಪಲ್ಲಿ ಇರುತ್ತೆ ನೋಡಿ. ಸಪೋಸ್ ಏನಾದರೂ ಪಿ ಬಿಗಿಂತ ದೊಡ್ಡದಾಗ್ಬಿಟ್ಟಿತ್ತು ಅಂತ ಅನ್ಕೊಳ್ಳಿ. ಪಿ ಎ ಪಿ ಬಿಗಿಂತ ದೊಡ್ಡದಾಗಿತ್ತು. ಸೊ ಈಗ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಸೊ ಪಿ ಎ ಪಿ ಬಿಗಿಂತ ದೊಡ್ಡದಾಗಿತ್ತು ಅನ್ಕೊಳ್ಳಿ. ಈಗ ನಾನು ಹೇಳಿದ್ನಲ್ಲ, ನೀವು ಒಂದು ಲಿಕ್ವಿಡ್ ಒಳಗೆ ಎಲ್ಲೇ ಏರಿಯಾ ತಗೊಳ್ಳಿ, ನೀವು ಆ ಏರಿಯಾಗೆ ನಾರ್ಮಲ್ ಆಗಿ ಲಿಕ್ವಿಡ್ ಫೋರ್ಸ್ ಹಾಕೋದು. ಸೊ ಈಗ ಈ ಎ ಅನ್ನೋ ಪಾಯಿಂಟ್ ಸುತ್ತ ಇರೋ ಸರ್ಕ್ಯುಲರ್ ಏರಿಯಾ ಮೇಲೆ ಲಿಕ್ವಿಡ್ ಏನು ಫೋರ್ಸ್ ಹಾಕ್ಲಿ?
ಎಫ್ ಎ ಅಷ್ಟು ಫೋರ್ಸ್ ಹಾಕಲಿ. ಅದೇ ಥರ ರಿಮೈನಿಂಗ್ ಲಿಕ್ವಿಡ್ ಈ ಬಿ ಸುತ್ತ ಇರೋ ಏರಿಯಾ ಮೇಲೆ ಏನು ಫೋರ್ಸ್ ಹಾಕಲಿ, ಎಫ್ ಬಿ ಫೋರ್ಸ್ ಹಾಕಲಿ. ಓಕೆನಾ? ಈಗ ಹಂಗಾದ್ರೆ ಪ್ರೆಷರ್ ಏನು ಹೆಂಗೆ ಬರಿಬೋದು ನಾನು? ಪ್ರೆಷರ್ ಆಟ್ ದಿಸ್ ಪಾಯಿಂಟ್ ಏನ ಹೆಂಗೆ ಬರಿಬೋದು? ಪಿ ಏನ ಗೊತ್ತಲ್ಲ, ಫೋರ್ಸ್ ಬೈ ಏರಿಯಾ. ನಾರ್ಮಲ್ ಆಗಿ ಬೀಳ್ತಾ ಇರೋದು ಲಿಕ್ವಿಡ್ ಗೊತ್ತಲ್ಲ. ನೀವು ಲಿಕ್ವಿಡ್ ಮೇಲೆ ಎಲ್ಲ ಏರಿಯಾ ತಗೊಂಡ್ರು, ನೀವು ಲಿಕ್ವಿಡ್ ಮೇಲೆ ಹಿಂಗೆ ಏರಿಯಾ ತಗೊಂಡ್ರು ಇದ್ರ ಮೇಲೆ ನಾರ್ಮಲ್ ಆಗಿ ಫೋರ್ಸ್ ಲಿಕ್ವಿಡ್ ಹಾಕುತ್ತೆ. ನೀವು ಲಿಕ್ವಿಡ್ ಮೇಲೆ ಹಿಂಗೆ ಏರಿಯಾ ತಗೊಂಡ್ರೆ ಅದಕ್ಕೂ ನಾರ್ಮಲ್ ಆಗಿ ಫೋರ್ಸ್ ಹಾಕುತ್ತೆ ಲಿಕ್ವಿಡ್. ಅರ್ಥ ಆಯ್ತಲ್ಲ? ಲಿಕ್ವಿಡ್ ಮೇಲೆ ಈ ಥರ ಏರಿಯಾ ತಗೊಂಡ್ರೆ ಅದಕ್ಕೂ ನಾರ್ಮಲ್ ಆಗಿ ಫೋರ್ಸ್ ಹಾಕುತ್ತೆ. ಸೊ ಈಗ ನೀವು ಈ ಟ್ಯೂಬ್, ಈ ಒಂದು ಸಿಲಿಂಡರ್ ಒಳಗಡೆ ಇರೋ ಲಿಕ್ವಿಡ್ ಅಲ್ಲದೆ ಮಿಕ್ಕದ ಲಿಕ್ವಿಡ್ ಈ ಏರಿಯಾ ಮೇಲೆ ಹೆಂಗೆ ಫೋರ್ಸ್ ಹಾಕಿರುತ್ತೆ, ಹಿಂಗೆ ಹಾಕಿರುತ್ತೆ. ಈ ಸಿಲಿಂಡರ್ ಒಳಗಡೆ ಇರೋ ಲಿಕ್ವಿಡ್ ಅಲ್ಲದೆ ಮಿಕ್ಕಿದ ಲಿಕ್ವಿಡ್ ಈ ಅನದರ್ ಫೇಸ್ ಆಫ್ ದ ಸಿಲಿಂಡರ್ ಮೇಲೆ ಈ ಥರ ಫೋರ್ಸ್ ಹಾಕುತ್ತೆ, ಎಫ್ ಬಿ ಅಂತೀನಿ. ಈ ಎ ಅನ್ನೋ ಫೇಸ್, ಏನೋ ಪಾಯಿಂಟ್ ಸುತ್ತ ಇರೋ ಫೇಸ್ ಮೇಲೆ ಬೀಳೋ ಫೋರ್ಸ್ನ ಎಫ್ ಎ ಅಂತ ಕರೀರಿ. ಸೊ ನನಗೆ ಪಿ ಎನ ಹೆಂಗೆ ಬರಿಬೋದಪ್ಪ ಗೊತ್ತಲ್ಲ, ಪ್ರೆಷರ್ ಇಸ್ ಫೋರ್ಸ್ ಬೈ ಏರಿಯಾ, ಎಫ್ ಎ ಬೈ ಎ. ಆ ಏರಿಯಾನ ಬೆಲೆ ಎ ಇತ್ತು ಅನ್ಕೊಳ್ಳಿ, ಎಫ್ ಎ ಬೈ ಎ. ಓಕೆನಾ? ಅದೇ ಥರ ಪಿ ಬಿ ಏನಪ್ಪ, ಪ್ರೆಷರ್ ಪಿ ಬಿನ ಹೆಂಗೆ ಬರಿಬೋದು ನಾನು? ಆ ಫೋರ್ಸ್ ಎಫ್ ಬಿ ಬೈ ಆ ಏರಿಯಾ ಬೆಲೆ ಬಿ ಅಂತ ಇದ್ಬಿಡ್ಲಿ, ಆರ್ ಏರಿಯಾ ಆಫ್ ಬಿ ಅಂತ ಕರಿತೀನಿ. ಇದು ಏರಿಯಾ ಆಫ್ ಎ ಅಂತೀನಿ, ಏರಿಯಾ ಅರೌಂಡ್ ಎ ಅಂತ ಹೇಳ್ತೀನಿ. ಅದೇ ಥರ ಎಫ್ ಬಿ ಬೈ ಏರಿಯಾ ಅರೌಂಡ್ ದ ಪಾಯಿಂಟ್ ಬಿ. ಓಕೆ? ಈಗ ನಾನೇನಂದೆ, ಸಪೋಸ್ ಪ್ರೆಷರ್ ಅಟ್ ಎ ಪಿ ಎ, ಪ್ರೆಷರ್ ಅಟ್ ಬಿ ಪಿ ಬಿಗಿಂತ ದೊಡ್ಡದಿತ್ತು ಅನ್ಕೊಳ್ಳಿ. ಪಾಸ್ಕಲ್ಸ್ ಲಾ ಹೋಲ್ಡ್ ಗುಡ್ ಆಗಿಲ್ಲ. ಪ್ರೆಷರ್ ಅಟ್ ಎ ಪ್ರೆಷರ್ ಅಟ್ ಬಿಗಿಂತ ದೊಡ್ಡದಿತ್ತು ಅನ್ಕೊಳ್ಳಿ. ಆಗೇನಾಗ್ತಿತ್ತು ನೋಡಿ, ಆಗ ಸೊ ಎಫ್ ಎನ ಹೆಂಗೆ ಬರಿಬೋದು ಈಗ ನಾನೀಗ? ಪಿ ಎ ಇಂಟು ಏರಿಯಾ ಅರೌಂಡ್ ಎ. ಅದೇ ಥರ ಎಫ್ ಬಿನ ಹೆಂಗೆ ಬರಿಬೋದು ನಾನೀಗ? ಎಫ್ ಬಿನ ಇದನ್ನ ಆ ಕಡೆ ಕಳಿಸಿ, ಪಿ ಬಿ ಇಂಟು ಏರಿಯಾ ಅರೌಂಡ್ ಬಿ. ಬಟ್ ಏರಿಯಾ ಅರೌಂಡ್ ಎ, ಏರಿಯಾ ಅರೌಂಡ್ ಬಿ ಇವೆರಡು ಸಮ ಒಂದಕ್ಕೊಂದು. ಯಾಕೆ ಹೇಳಿ? ಯಾಕಂದ್ರೆ ಇದು ಸಿಲಿಂಡರ್ ಅಲ್ಲ, ಈ ಸಿಲಿಂಡರ್ದು ಎರಡು ಫೇಸ್ಗಳ ಏರಿಯಾ ಸೇಮ್ ಇರುತ್ತೆ. ಸೊ ಈ ಏರಿಯಾ ಅರೌಂಡ್ ಎ, ಏರಿಯಾ ಅರೌಂಡ್ ಬಿ ಸೇಮ್. ಬಟ್ ಈಗ ನಾನೇನಂತ ಇದ್ದೀನಿ, ಪಿ ಎ ಪಿ ಬಿಗಿನ್ ದೊಡ್ಡದು, ಪಿ ಎ ಪಿ ಬಿಗಿನ್ ದೊಡ್ಡದು. ಹಂಗಂದ್ಮೇಲೆ ಎಫ್ ಎ ಎಫ್ ಬಿಗಿನ್ ದೊಡ್ಡದಾಗ್ಬಿಡುತ್ತೆ. ಎಫ್ ಎ ಎಫ್ ಬಿಗಿನ್ ದೊಡ್ಡದಾಗೋಯ್ತು ನೋಡಿ, ಎಫ್ ಎ ಎಫ್ ಬಿಗಿನ್ ದೊಡ್ಡದಾಯ್ತು. ಹಂಗಾರೆ ಈ ನಮ್ಮ ಸಿಲಿಂಡರ್ ಒಳಗಡೆ ಇರೋ ಲಿಕ್ವಿಡ್ ಇರುತ್ತಲ್ಲ, ಅದ್ರ ಮೇಲೆ ಒಂದು ನೆಟ್ ಫೋರ್ಸ್ ಈ ದಿಕ್ಕಲ್ಲಿ ಬಿದ್ದುಬಿಡ್ತು ನೋಡಿ. ಸೊ ಹಂಗಂದ್ಮೇಲೆ ನಮ್ಮ ಸಿಲಿಂಡರ್ ಒಳಗಡೆ ಇರುವಂತಹ ಲಿಕ್ವಿಡ್ ಫ್ಲೋ ಆಗಬೇಕು. ಓಕೆನಾ? ಬಟ್ ಸಿಲಿಂಡರ್ ರೆಸ್ಟಲ್ಲಿದೆ ಕಂಟೈನರಲ್ಲಿ. ಈ ಲಿಕ್ವಿಡ್ ಏನಾದ್ರು ಮುಂದೆ ಹೋಗ್ತಾ ಇದೆಯಾ? ಈ ಸಿಲಿಂಡರ್ ಒಳಗಡೆ ಇರೋ ಲಿಕ್ವಿಡ್ ಅಲ್ಲೇ ಇದೆ. ಹಂಗಂದ್ಮೇಲೆ ಎಫ್ ಎ ಎಫ್ ಬಿಗ್ ಸಮ ಆಗಿದೆ. ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದಟ್ ಸಿಲಿಂಡ್ರಿಕಲ್ ಆನ್ ದ ಲಿಕ್ವಿಡ್ ಇನ್ಸೈಡ್ ದ ಸಿಲಿಂಡರ್ ಇಸ್ 0. ಸೊ ಎಫ್ ಎ ಎಫ್ ಬಿಗ್ ಸಮ ಇದ್ಮೇಲೆ ಹಂಗಾರೆ ಪಿ ಎ ಪಿ ಬಿಗ್ ಸಮ ಇರಲೇಬೇಕು. ಅರ್ಥ ಆಯ್ತಲ್ಲ? ಸೊ ಎಲ್ಲೇ ನಮ್ಮ ಫ್ಲೂಯಿಡಿನ ಮೋಷನ್ ನಡೀತು ಅಂದರೆ ಆಗ ಆ ಎರಡು ಪಾಯಿಂಟ್ಸ್ ಮಧ್ಯ ಫ್ಲೂಯಿಡ್ ಫ್ಲೋ ಆಗ್ತಾ ಇದೆ ಅಂದರೆ ಆ ಎರಡು ಪಾಯಿಂಟ್ಸ್ ಮಧ್ಯ ಪ್ರೆಷರ್ ಡಿಫ್ರೆನ್ಸ್ ಇರಲೇಬೇಕು. ಒಂದು ಪಾಯಿಂಟಲ್ಲಿ ಹೆಚ್ಚು ಪ್ರೆಷರ್ ಇರಬೇಕು, ಇನ್ನೊಂದು ಪಾಯಿಂಟಲ್ಲಿ ಕಮ್ಮಿ ಪ್ರೆಷರ್ ಇರಬೇಕು. ಆಗ ಮಾತ್ರ ಫ್ಲೂಯಿಡ್ ಆಫ್ ಒನ್ ಪಾಯಿಂಟು ಅನದರ್ ಫ್ಲೋ ಆಗೋದು. ಅರ್ಥ ಆಯ್ತಲ್ಲ? ಸಪೋಸ್ ಎರಡು ಪಾಯಿಂಟ್ಗಳ ಮಧ್ಯೆ ಪ್ರೆಷರ್ ಸೇಮ್ ಇದ್ದರೆ ಅವೆರಡು ಪಾಯಿಂಟ್ಸ್ ಮಧ್ಯೆ ಫ್ಲೂಯಿಡ್ ಯಾವುದೇ ರೀತಿಯ ಫ್ಲೋ ಆಗಲ್ಲ. ಇಲ್ಲೂ ಅದೇ ಆಗ್ತಾ ಇರೋದು ನೋಡಿ. ಎ ಅನ್ನೋ ಪಾಯಿಂಟಲ್ಲಿ ಪ್ರೆಷರ್ ಪಿ ಎ, ಬಿ ಅನ್ನೋ ಪಾಯಿಂಟಲ್ಲಿ ಪ್ರೆಷರ್ ಪಿ ಬಿ. ಸೊ ಪಾಸ್ಕಲ್ ಲಾ ಏನು ಹೇಳುತ್ತೆ, ಎ ಆ್ಯಂಡ್ ಬಿ ಪಾಯಿಂಟ್ಗಳು ಸೇಮ್ ಹೈಟಲ್ಲಿ ಇರೋದ್ರಿಂದ ಪಿ ಎ ಪ್ರೆಷರ್ ಪಿ ಬಿಗೆ ಸಮ ಆಗಬೇಕು ಅಂತ. ಒಂದು ವೇಳೆ ಇವೆರಡು ಸಮ ಆಗದೆ ಹೋಗಿದ್ದಿದ್ರೆ ಲಿಕ್ವಿಡ್ ಮೂವ್ ಆಗ್ತಿತ್ತು ಅಲ್ಲಿ ಒಳಗಡೆ ಅವೆರಡು ಪಾಯಿಂಟ್ಸ್ ಮಧ್ಯ. ಬಟ್ ಆ ಥರ ಮೂವ್ಮೆಂಟ್ನ ನಾವು ಅಬ್ಸರ್ವ್ ಮಾಡಿಲ್ಲ ಲಿಕ್ವಿಡ್ ಒಂದು ಕಂಟೈನರಲ್ಲಿ ರೆಸ್ಟಲ್ಲಿ ಇದ್ದಾಗ. ಸೊ ಆದ್ದರಿಂದ ನೋಡಿ ರೆಸ್ಟಲ್ಲಿ ಇರ್ಬೇಕು ಕಂಟೈನರ್, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಆದ್ದರಿಂದ ಲಿಕ್ವಿಡ್ ಕಂಟೈನರಲ್ಲಿ ರೆಸ್ಟ್ ಇದ್ದರೆ ಅದ್ರ ಒಳಗಡೆ ಯಾವುದೇ ರೀತಿಯ ಮೋಷನ್ ಆಫ್ ಲಿಕ್ವಿಡ್ ನಾವು ಅಬ್ಸರ್ವ್ ಮಾಡಿಲ್ಲದೆ ಇರೋದ್ರಿಂದ ಸೇಮ್ ಹೈಟಲ್ಲಿರೋ ಎರಡು ಪಾಯಿಂಟ್ಸ್ಗಳಲ್ಲಿ ಸೇಮ್ ಪ್ರೆಷರ್ ಇರಲೇಬೇಕು. ಒಂದು ವೇಳೆ ಎರಡು ಪಾಯಿಂಟ್ಸಿನ ಸೇಮ್ ಹೈಟ್ ಸೇಮ್ ಪ್ರೆಷರ್ ಇರಲಿಲ್ಲ ಅಂದಿದ್ರೆ ಒಂದು ಪಾಯಿಂಟಿಂದ ಹೈಯರ್ ಪ್ರೆಷರ್ ಇರೋ ಪಾಯಿಂಟಿಂದ ಕಡಿಮೆ ಪ್ರೆಷರ್ ಇರೋ ಪಾಯಿಂಟ್ ಕಡೆಗೆ ಲಿಕ್ವಿಡ್ ಫ್ಲೋ ಆಗ್ಬಿಡ್ತಿತ್ತು. ನಾವು ಯಾವುದೇ ರೀತಿಯ ಫ್ಲೋ ಅಬ್ಸರ್ವ್ ಮಾಡಿಲ್ಲದೆ ಇರೋದ್ರಿಂದ ಒಂದೇ ಹೈಟಲ್ಲಿರೋ ಎಲ್ಲ ಪಾಯಿಂಟ್ಸ್ಗಳಲ್ಲೂ ಪ್ರೆಷರ್ ಸೇಮ್. ದ್ಯಾಟ್ ಇಸ್ ದ ಮೈನ್ ಕ್ರೂಷಿಯಲ್ ಲಾ, ದಟ್ ಇಸ್ ಕಾಲ್ಡ್ ಪಾಸ್ಕಲ್ಸ್ ಲಾ. ಸೊ ಈ ಲಾ ಇಂದ ನಾವು ಏನು ಅರ್ಥ ಮಾಡ್ಕೋಬೋದು ನೋಡಿ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಅರ್ಥ ಮಾಡ್ಕೋಬೋದು.
ನೀವು ನಿಮ್ಮ ಸಿಲಿಂಡರ್ದು ನಿಮ್ಮ ಕಂಟೈನರ್ ಶೇಪ್ ಹೆಂಗಾರು ತಗೊಳ್ಳಿ, ಓಕೆನಾ. ನಿಮ್ಮ ಕಂಟೈನರಿನ ಶೇಪ್ ಹೆಂಗಾರು ಇರಲಿ, ಅದ್ರೊಳಗೆ ಲಿಕ್ವಿಡ್ ತುಂಬಿಸಿ, ಆ ಲಿಕ್ವಿಡ್ ಲೆವೆಲ್ ಯಾವತ್ತು ಸ್ಟ್ರೈಟೇ ಇರುತ್ತೆ ನೋಡಿ, ಅಲ್ವಾ. ನೋಡಿ, ಈ ಹೈಟಲ್ಲಿ ಎಲ್ಲ ಪಾಯಿಂಟ್ಸಲ್ಲಿ ಪ್ರೆಷರ್ ಸೇಮ್, ಈ ಹೈಟಲ್ಲಿ ಎಲ್ಲ ಪಾಯಿಂಟ್ಸಲ್ಲಿ ಪ್ರೆಷರ್ ಸೇಮ್, ಈ ಹೈಟಲ್ಲಿ ಎಲ್ಲ ಪಾಯಿಂಟ್ಸಲ್ಲಿ ಪ್ರೆಷರ್ ಸೇಮ್. ಸೊ ನಮ್ಮ ಲಿಕ್ವಿಡ್ ಲೆವೆಲ್ ಅದಕ್ಕೆ ಯಾವತ್ತು ಫ್ಲಾಟ್ ಪರ್ಫೆಕ್ಟ್ಲಿ ಪ್ಯಾರಲಲ್ ಟು ದ ಗ್ರೌಂಡ್, ಅದಕ್ಕೋಸ್ಕರ ಲಿಕ್ವಿಡ್ ಲೆವೆಲ್ ಇರುತ್ತೆ ಪಾಸ್ಕಲ್ಸ್ ಲಾ ಇಂದಾನೆ. ನೋಡಿ, ನೀವು ಯಾವತ್ತಾರು ಯಾವುದೋ ಒಂದು ಕಂಟೈನರಲ್ಲಿ ನಿಮ್ಮ ಕಂಟೈನರ್ ಶೇಪ್ ಹೆಂಗೆ ಇರಲಿ, ಆ ಲಿಕ್ವಿಡ್ ಕಂಟೈನರಲ್ಲಿ ಲೆವೆಲ್ ಆಫ್ ದ ಲಿಕ್ವಿಡ್ ಸ್ಟ್ರೈಟ್ ಇರುತ್ತೆ. ನೀವು ಯಾವುದೇ ಒಂದು ಕಂಟೈನರಲ್ಲಿ ಲಿಕ್ವಿಡ್ನ ಈ ಥರ ನೋಡಿದ್ದೀರಾ ಹೇಳಿ, ಈಗ ಈ ಥರ ಒಂದು ಕಂಟೈನರ್ ಇತ್ತು ಅಂದ್ಕೊಳ್ಳಿ, ನೀವೇನಾದರೂ ಯಾವುದೋ ಒಂದು ಕಂಟೈನರಲ್ಲಿ ಲಿಕ್ವಿಡ್ ಲೆವೆಲ್ ಈ ಥರ ನೋಡಿದ್ದೀರಾ, ಎಲ್ಲೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ಕಂಟೈನರಲ್ಲಿ ಯಾವತ್ತೂ ಲಿಕ್ವಿಡ್ ಲೆವೆಲ್ ಸ್ಟ್ರೈಟೇ ಇರುತ್ತೆ ಅಲ್ವಾ. ಆಮೇಲೆ ಇನ್ನೊಂದು ನೀವು ಇನ್ನೊಂದೀಗ ಸಪೋಸ್ ನಿಮ್ಮ ಹತ್ರ ಒಂದು ಕಂಟೈನರ್ ಫುಲ್ ಇರ್ರೆಗ್ಯುಲರ್ ಶೇಪಲ್ಲಿ ಸುಮಾರು ಭಾಗಗಳಿತ್ತು ಅಂದ್ಕೊಳ್ಳಿ, ಒಂದು ಕಂಟೈನರ್, ಬಟ್ ಒಂದೇ ಕಂಟೈನರ್ ಅದು ಎಲ್ಲ ಭಾಗಗಳು ಲಿಂಕ್ಡ್ ಆಗಿದೆ. ಓಕೆ, ಕೆಳಗಡೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇದು ಈ ಥರ ಒಂದು ಸಿಲಿಂಡ್ರಿಕಲ್ ಇರಲಿ, ಇನ್ನೊಂದು ಈ ಥರ ಕೋನಿಕಲ್ ಇರಲಿ, ಇನ್ನೊಂದು ಈ ಥರ ಶೇಪ್ಡ್ ಕಂಟೈನರ್ ಇರಲಿ, ಓಕೆನಾ. ಈಗ ಒಂದು ಕಡೆಯಿಂದ ಲಿಕ್ವಿಡ್ನ ಹಾಕಕ್ಕೆ ಶುರು ಮಾಡಿ. ಸೊ ತುಂಬ ಲಿಕ್ವಿಡ್ ಹಾಕಿದ್ದೀರಾ, ಕೊನೆಗೆ ನೋಡಿ ಎಲ್ಲ ಇಡೀ ಒಂದೇ ಕಂಟೈನರ್ ಅದು, ಆ ವೇರಿಯಸ್ ಭಾಗಗಳಲ್ಲೇ ಎಲ್ಲ ಕೆಳಗೆ ಜಾಯ್ನ್ ಆಗಿದ್ದಾವೆ. ಸೊ ನೋಡಿ, ಎಲ್ಲ ಭಾಗಗಳಲ್ಲೂ ಅಷ್ಟೇ ಲೆವೆಲಲ್ಲಿ ಲಿಕ್ವಿಡ್ ತುಂಬಿರುತ್ತೆ. ನೋಡಿ ನೋಡಿ, ನಿಮ್ಮ ಕಂಟೈನರಿನ ಶೇಪ್ ಹೆಂಗೆ ಇರಲಿ, ಅವೆಲ್ಲ ಭಾಗಗಳಲ್ಲೂ ಸೇಮ್ ಲೆವೆಲ್ಗೆ ಲಿಕ್ವಿಡ್ ತುಂಬುತ್ತೆ. ಯಾಕೆ ಮತ್ತೆ ದ ಆನ್ಸರ್ ಇಸ್ ಪಾಸ್ಕಲ್ಸ್ ಲಾನೆ. ಸೊ ಪಾಸ್ಕಲ್ ಲಾ ಇಂದನೇ ನಿಮ್ಮ ಎಂತಹ ಇರ್ರೆಗ್ಯುಲರ್ ಆರು ಇರಲಿ ನಿಮ್ಮ ಕಂಟೈನರಿನ ಶೇಪು, ಬಟ್ ಅವೆಲ್ಲ ಭಾಗಗಳು ಜಾಯಿನ್ ಆಗಿದ್ರೆ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಅವೆಲ್ಲ ಭಾಗಗಳು ಕೆಳಗಡೆ ಜಾಯಿನ್ ಆಗಿದಾವೆ ನೋಡಿ. ಸೊ ಅವೆಲ್ಲ ಭಾಗಗಳು ಜಾಯಿನ್ ಆಗಿದ್ರೆ ನಿಮ್ಮ ಎಲ್ಲ ಭಾಗಗಳಲ್ಲೂ ಲಿಕ್ವಿಡ್ನ ಲೆವೆಲ್ ಸೇಮ್ ಇರುತ್ತೆ ನೋಡಿ. ಇದು ಮತ್ತೆ ಪಾಸ್ಕಲ್ ಲಾ ಇಂದನೇ ಸಾಧ್ಯ. ಒಂದು ವೇಳೆ ಯಾವುದೇ ಒಂದು ಲಿಕ್ವಿಡ್ ಲೆವೆಲ್ ಒಂದೇ ಇರುತ್ತೆ ಎಲ್ಲ ಕಡೆ, ಓಕೆನಾ. ಯಾಕೆ ಪಾಸ್ಕಲ್ ಲಾ ಇಂದನೇ? ಯಾಕಂದ್ರೆ ಸೇಮ್ ಹೈಟಲ್ಲಿ ಇರೋ ಎಲ್ಲ ಪಾಯಿಂಟ್ಸಲ್ಲೂ ಪ್ರೆಷರ್ ಸೇಮ್ ಇರಲೇಬೇಕು. ಓಕೆ, ಆದ್ರಿಂದ ಈಗ ಲಾಸ್ಟ್ ಪಾಯಿಂಟ್ ಅಪ್ಪ. ಸೊ ಪಾಸ್ಕಲ್ಸ್ ಲಾ ಏನು ಹೇಳುತ್ತೆ, ಸೇಮ್ ಹೈಟಲ್ಲಿರೋ ಎಲ್ಲ ಪಾಯಿಂಟ್ಸ್ಗಳಲ್ಲೂ ಪ್ರೆಷರ್ ಸೇಮ್. ಒಂದು ವೇಳೆ ಪ್ರೆಷರ್ ಸೇಮ್ ಇಲ್ಲದೆ ಹೋಗ್ಬಿಟ್ಟಿದ್ರೆ ಸೇಮ್ ಹೈಟಲ್ಲಿರೋ ಎರಡು ಪಾಯಿಂಟ್ಗಳಿಗೆ ಒಂದು ಪಾಯಿಂಟಿಂದ ಅನದರ್ ಪಾಯಿಂಟ್ ಕಡೆ ಲಿಕ್ವಿಡ್ ಮೂವ್ ಆಗ್ಬಿಡ್ತಿತ್ತು. ಬಟ್ ಯಾವುದೇ ರೀತಿಯ ಮೋಷನ್ನ ನಾವು ಅಬ್ಸರ್ವ್ ಮಾಡದೇ ಇರೋದ್ರಿಂದ ನಮ್ಮ ಎಲ್ಲ ಸೇಮ್ ಹೈಟಲ್ಲಿರೋ ಎಲ್ಲ ಪಾಯಿಂಟ್ಸ್ಗಳಲ್ಲಿ ಪ್ರೆಷರ್ ಸೇಮ್ ಇರುತ್ತೆ. ಈಗ ನಮ್ಮ ಕಂಟೈನರ್ ಶೇಪ್ ಹೆಂಗೆ ಇರಲಿ, ಅವುಗಳ ಒಂದು ಕಡೆ ಜಾಯಿನ್ ಆಗಿದ್ರೆ ಅವುಗಳ ಎಲ್ಲ ಭಾಗಗಳಲ್ಲೂ ಲಿಕ್ವಿಡ್ ಲೆವೆಲ್ ಸೇಮ್ ಇರುತ್ತೆ. ಹಂಗೆ ಒಂದು ಕಂಟೈನರಲ್ಲಿ ಲಿಕ್ವಿಡ್ ಇದ್ರೆ ಆ ಲಿಕ್ವಿಡ್ದ ಅಪ್ಪರ್ ಮೋಸ್ಟ್ ಭಾಗ ಯಾವತ್ತೂ ನೆಲಕ್ಕೆ ಪ್ಯಾರಲಲ್ ಆಗೇ ಇರುತ್ತೆ. ಇವೆಲ್ಲ ನೀವು ಅಬ್ಸರ್ವ್ ಮಾಡಿದ್ದೀರಾ. ಇವೆಲ್ಲ ಪಾಸ್ಕಲ್ಸ್ ಲಾ ಇಂದನೇ ಇರುವಂಥ ಎಫೆಕ್ಟ್ಗಳು. ಈಗ ಲಾಸ್ಟ್ ಪಾಯಿಂಟ್. ಈಗ ಸೊ ಪಾಸ್ಕಲ್ ಲಾ ಏನಪ್ಪ ಹೇಳ್ತಾ, ಈಗ ಎರಡು ಹೈಟ್ಗಳು ತಗೋತೀನಿ ನಾನೀಗ. ಇದು H1 ಅಂತ ಕರೀರಿ, ಈ ಹೈಟ್. ಇದು ಇನ್ನೊಂದು ಹೈಟ್ H2 ಅಂತ ಕರೀರಿ. H1 ಅಲ್ಲಿ ಎರಡು ಪಾಯಿಂಟ್ಸ್ ಇರಲಿ, PX, X ಅಂಡ್ Y, ಓಕೆನಾ. ಅದೇ ಥರ H2 ಅಲ್ಲಿ ಎರಡು ಪಾಯಿಂಟ್ಸ್ ಇರಲಿ, ಸಾರಿ H1 ಅನ್ನೋ ಹೈಟಲ್ಲಿ ಎರಡು ಪಾಯಿಂಟ್ಸ್ ಇರಲಿ. ಅವು ಯಾವುವು? H1 ಅನ್ನೋ ಹೈಟಲ್ಲಿರೋ ಎರಡು ಪಾಯಿಂಟ್ಗಳು A ಅಂಡ್ B ಆಗಿರಲಿ. ಸೊ ಎ ಅನ್ನೋ ಪಾಯಿಂಟಲ್ಲಿ ಪ್ರೆಷರ್ ಪಿ ಎ ಇರಲಿ, ಬಿ ಅನ್ನೋ ಪಾಯಿಂಟಲ್ಲಿ ಪ್ರೆಷರ್ ಪಿ ಬಿ ಇರಲಿ. ಅದೇ ಥರ ಈ ಎರಡು ಪಾಯಿಂಟ್ಗಳು ಎಕ್ಸ್ ಆ್ಯಂಡ್ ವೈ ತಗೊಳ್ಳಿ. ಆ ಪಾಯಿಂಟ್ಗಳು ಯಾವ ಹೈಟಲ್ಲಿ ಇದ್ದಾವೆ? H2 ಅನ್ನೋ ಹೈಟಲ್ಲಿ ಎರಡು ಪಾಯಿಂಟ್ಸ್ ತಗೊಂಡಿದ್ದೀರಾ, ಎಕ್ಸ್ ಆ್ಯಂಡ್ ವೈ. H2 ಅನ್ನೋ ಹೈಟಲ್ಲಿ ಇಲ್ಲಿ ಪ್ರೆಷರ್ ಪಿ ಎಕ್ಸ್ ಇರಲಿ, ಇಲ್ಲಿ ಪ್ರೆಷರ್ ಪಿ ವೈ ಇರಲಿ, ಓಕೆನಾ. ಸೊ ಪಾಸ್ಕಲ್ ಲಾ ಪ್ರಕಾರ ಏನು? ಸೇಮ್ ಹೈಟಲ್ಲಿರೋ ಎಲ್ಲ ಪಾಯಿಂಟ್ಸಲ್ಲಿ ಪ್ರೆಷರ್ ಸೇಮು. ಸೊ ಪಿ ಎ ಏನಕ್ಕೆ ಸಮಪ್ಪ? ಪಿ ಬಿಗೆ ಸಮ. ಯಾಕಂದರೆ ಎ ಆ್ಯಂಡ್ ಬಿ ಒಂದೇ ಹೈಟಲ್ಲಿ ಇದ್ದಾವೆ. ಆ ಹೈಟ್ H1, ಎ ಆ್ಯಂಡ್ ಬಿ ಇರೋ ಹೈಟ್ H1. ಸೊ ಪಿ ಎ ಈಕ್ವಲ್ಸ್ ಪಿ ಬಿ. ಅದೇ ಥರ ಎಕ್ಸ್ ಆ್ಯಂಡ್ ವೈ ಸೇಮ್ ಹೈಟಲ್ಲಿ ಇದ್ದಾವೆ, H2. ಹಂಗಾರೆ ಪಿ ಎಕ್ಸ್ ಈಕ್ವಲ್ಸ್ ಪಿ ವೈ. ಈಗ ನೀವು ಹಿಂಗೆ ಅನ್ಕೋಬೇಡಿ, ಈ ಪಿ ಎ ಪಿ ಬಿಗೆ ಸಮ, ಓಕೆ, ಪಿ ಎಕ್ಸ್ ಪಿ ವೈಗೆ ಸಮ, ಯಾಕಂದರೆ ಎಕ್ಸ್ ವೈ ಸೇಮ್ ಹೈಟಲ್ಲಿ ಇದೆ. ಈಗ ನೀವು ಹಿಂಗೆ ಅನ್ಕೋಬೇಡಿ ಈ ವ್ಯಾಲ್ಯೂಗೆ ಸಮ ಇರುತ್ತೆ ಅಂತ.
ಈ ವ್ಯಾಲ್ಯೂವೇ ಬೇರೆ. ನಾವೇನು ಹೇಳ್ತಿರೋದು ಸೇಮ್ ಹೈಟಲ್ಲಿ ಪ್ರೆಷರ್ ಸೇಮ್ ಅಂತ. ಸೇಮ್ ಹೈಟಲ್ಲಿ ಒಂದು ಲೆವೆಲ್, ಸೇಮ್ ಲೆವೆಲಲ್ಲಿರೋ ಎಲ್ಲ ಪಾಯಿಂಟ್ಸ್ಗಳು ಸೇಮ್ ಪ್ರೆಷರ್. ಸೊ ಈ ಹೈಟಲ್ಲಿರೋ ಎ ಆ್ಯಂಡ್ ಬಿ, ಇಲ್ಲಿ ಪ್ರೆಷರ್ ಸೇಮ್ ಪಿ ಎ ಪಿ ಬಿ. ಈಗ H1 ಹೈಟಲ್ಲಿರೋದು ಎ ಆ್ಯಂಡ್ ಬಿ, H2 ಹೈಟಲ್ಲಿರೋದು ಎಕ್ಸ್ ಆ್ಯಂಡ್ ವೈ, ಅಲ್ಲಿ ಪ್ರೆಷರ್ ಪಿ ಎಕ್ಸ್ ಪಿ ವೈ. ಸೊ ಪಿ ಎಕ್ಸ್ ಪಿ ವೈಗೆ ಸಮ, ಸೊ ಪಿ ಎ ಪಿ ಬಿಗೆ ಸಮ. ಬಟ್ ನೀವು ಇವೆರಡು ಸಮ ಆಗ್ಬಿಡುತ್ತೆ ಅನ್ಕೋಬೇಡಿ. ಆಮೇಲೆ ಇವೆರಡು ಸಮ ಇರಲ್ಲ, ಬೇರೆ ಬೆಲೆಗಳೇ ಇವು. ಇವೆರಡು ಬೇರೆ ಬೆಲೆಗಳು, ಇವೆರಡು ಬೇರೆ ಬೆಲೆಗಳು. ಓಕೆನಾ? ಸಪೋಸ್ ಇವೆರಡು ನೋಡಿ 5 ಪಾಸ್ಕಲ್ ಆಗಿತ್ತು ಅನ್ಕೊಳ್ಳಿ. ಪಿ ಎಕ್ಸ್ ಪಿ ವೈ ಎರಡು 5 ಪಾಸ್ಕಲ್ ಆಗಿದ್ರೆ ಪಿ ಎ ಪಿ ಬಿ 10 ಪಾಸ್ಕಲ್ ಆಗಿರ್ಬೋದು. ಎರಡು 10 ಪಾಸ್ಕಲ್. ಪಿ ಎ ಈಕ್ವಲ್ಸ್ ಪಿ ಬಿ ಈಕ್ವಲ್ಸ್ 10 ಪಾಸ್ಕಲ್, ಪಿ ಎಕ್ಸ್ ಈಕ್ವಲ್ಸ್ ಪಿ ವೈ ಈಕ್ವಲ್ಸ್ 5 ಪಾಸ್ಕಲ್. ನೋಡಿ, ಪಿ ಎಕ್ಸ್ ಪಿ ವೈ 5 ಪಾಸ್ಕಲ್, ಪಿ ಎ ಪಿ ಬಿ 10 ಪಾಸ್ಕಲ್ ಎರಡುವೆ. ಸೊ ಒಂದೇ ಹೈಟಲ್ಲಿ ಪ್ರೆಷರ್ ಸೇಮು, ಬೇರೆ ಬೇರೆ ಹೈಟ್ಗೆ ಹೋದ್ರೆ ಬೇರೆ ಬೇರೆ ಪ್ರೆಷರ್, ಬಟ್ ಆ ಹೈಟಲ್ಲಿ ಎಲ್ಲ ಪಾಯಿಂಟ್ಸ್ಗೂ ಪ್ರೆಷರ್ ಸೇಮ್. ಓಕೆ, ಸೊ ದ್ಯಾಟ್ಸ್ ಅಬೌಟ್ ಪಾಸ್ಕಲ್ಸ್ ಲಾ ಆಫ್ ಫ್ಲೂಯಿಡ್ ಪ್ರೆಷರ್. ಸೊ ದಿಸ್ ವೆರಿ ವೆರಿ ಇಂಪಾರ್ಟೆಂಟ್ ಲಾ ಟು ಅಂಡರ್ಸ್ಟ್ಯಾಂಡ್. ತುಂಬ ಫಂಡಮೆಂಟಲ್ ಲಾ ಇದು ಯಾವುದೇ ಒಂದು ಫ್ಲೂಯಿಡ್ ರೆಸ್ಟಲ್ಲಿದ್ದರೆ. ಓಕೆ, ಥ್ಯಾಂಕ್ ಯು.